ಎಷ್ಟು ಜನ ಸಂತೋಷವಾಗಿದ್ದೀರಾ? ಓಕೆ, ಇವತ್ತು ನಾವು ಏನ ಧ್ಯಾನ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ, ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ಈಸ್ ಪವರ್. ಅರಿವು ಅಥವಾ ಜ್ಞಾನ ಅಥವಾ ತಿಳುವಳಿಕೆ ಅದೇನಾಗಿದೆ, ಒಂದು ಶಕ್ತಿಯಾಗಿದೆ, ಒಂದು ಪವರ್. ಎಲ್ಲಾನು ಸ್ಟಾರ್ಟ್ ಆಗಿದೆ ನಾಲೆಡ್ಜ್ ಇಂದ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯದಿಂದ ನಾವು ಓದ್ಕೊಳಕ್ ಪ್ರಾರಂಭ ಮಾಡಿದ್ರ ಸಾಕು. ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ನಾಲೆಡ್ಜ್, ಜ್ಞಾನ, ನಾಲೆಡ್ಜ್ ಇಂದ. ಒಳ್ಳೆದರ ನಾಲೆಡ್ಜು, ಕೆಟ್ಟದರ ನಾಲೆಡ್ಜ್. ಪ್ರಾರಂಭ ಆಗಿದೆ ನಾಲೆಡ್ಜ್ ಇಂದ, ತಿಳುವಳಿಕೆಯಿಂದ. ಅರಿವು, ಒಳ್ಳೆದರ ಅರಿವು, ಕೆಟ್ಟದರ ಅರಿವು. ಅಂಟಿನೋ ತಿನ್ಬಿಟ್ರು, ಹಣ್ಣು ತಿಂದಾದ್ಮೇಲೆ ಅವರು ಯಾವುದರಲ್ಲಿ ಜಾಸ್ತಿ ಅರಿವನ್ನ ಉಂಟು ಮಾಡ್ಕೋಬೇಕಾಗಿತ್ತು, ಒಳ್ಳೆದರ ಅರಿವನ್ನ ಉಂಟು ಮಾಡ್ಕೊಬೇಕಾಗಿದ್ದ ಜನರು ಕೆಟ್ಟದ್ರ ಅರಿವನ್ನ ಜಾಸ್ತಿ ಏನ್ ಮಾಡ್ಕೊಂಡ್ರು, ಉಂಟು ಮಾಡ್ಕೊಳ್ತಾ ಬಂದ್ರು. ಒಳ್ಳೆದರ ಅರಿವನ್ನ ಬೆಳೆಸ್ಕೋಬೇಕಾಗಿದ್ದಂತ ಇವರು ಕೆಟ್ಟದರ ಅರಿವನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಾರಂಭ. ನಾವು ಮಾತಾಡುವಂತ ಮಾತುಗಳಾಗ್ಲಿ, ನಾವು ಬೆಳೆಸಿಕೊಳ್ಳುತ್ತಿರುವಂತ ಸಹವಾಸಗಳಾಗ್ಲಿ, ನಾವು ಕೇಳಿಸಿಕೊಳ್ತಿರುವಂತ ಮಾತಾಗ್ಲಿ, ನಾವು ಮಾಡುವಂತ ಕೆಲಸಗಳಾಗ್ಲಿ, ನಮ್ಮಲ್ಲಿ ಯಾವ ಅರಿವನ್ನ ಉಂಟು ಮಾಡ್ತಾ ಇದೆ? ಅದು ನಿಮ್ಮಲ್ಲಿ ಒಳ್ಳೆ ಅರಿವನ್ನ ಉಂಟು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಒಳ್ಳೆಯದರ ಶಕ್ತಿ ಕಮ್ಮಿ ಆಗ್ತಾ ಇದೆ. ನಿಮ್ ಕೈಯಲ್ಲಿ ಒಳ್ಳೇದ್ ಮಾಡಕ್ಕೆ ಆಗಲ್ಲ. ಯಾರಿಗೆ ಒಳ್ಳೆದರ ಅರಿವು ಉಂಟಾಗಲ್ವೋ, ಒಳ್ಳೆದರ ಅರಿವು ಅವರಿಗೆ ಉಂಟಾಗಲ್ಲೋ, ಅವರ ಮೂಲಕವಾಗಿ ಒಳ್ಳೇದ ನಡೆಯಕ್ಕೆ ಆಗಲ್ಲ. ನಾವು ಮೂಲಕವಾಗಿ ಒಳ್ಳೆ ಕಾರ್ಯಗಳು ನಡಿಬೇಕಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಒಳ್ಳೆ ಅರಿವು ಉಂಟಾಗಬೇಕು. ನಾವು ಮಾತಾಡೋ ಮಾತುಗಳಲ್ಲಿ ಒಳ್ಳೆ ಅರಿವು ಇರಬೇಕು. ಕೆಲವೊಂದ್ಸರಿ ಹೇಳ್ತೀವಿ ನೋಡಿ, ಪ್ರಜ್ಞೆಯಿಂದ ಮಾತಾಡ್ತೀಯ, ಪ್ರಜ್ಞೆ ಇಲ್ಲದ ಮಾತಾಡ್ತೀಯ ಅಂತ. ಅಂದ್ರೆ ಅರ್ಥ ಏನ್ ಹೇಳ್ರೆ, ನೀನ್ ಈ ತರ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದೆಯಲ್ಲ, ನೀನ್ ಗೊತ್ತಿದ್ದು ಮಾತಾಡ್ತಾ ಇದೀಯ, ಗೊತ್ತಿಲ್ಲದೆ ಮಾತಾಡ್ತಾರೆ. ಅವ್ ಗೊತ್ತಿದ್ದೇ ಮಾತಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗ್ತದೆ ಅದು ಕೆಟ್ಟದಂತ. ಮಾತಾಡ್ತಾ ಇರೋದು ಕೆಟ್ಟ ಅರಿವಿಂದನೇ ಮಾತಾಡ್ತಾ ಇದಾರೆ ಅಂತ ಗೊತ್ತಾಗ್ತದೆ. ಆದ್ರೂ ನಾವೇನ್ ಮಾಡ್ತೀವಿ, ಪ್ರಶ್ನೆ ಕೇಳ್ತೀವಿ, ಒಳ್ಳೆ ಅರಿವಿಂದ ಮಾತಾಡ್ತಾ ಇದೀಯಾ, ಕೆಟ್ಟ ಅರಿವಿಂದ ಮಾತಾಡ್ತಾ ಇದೀಯ? ಸೊ ಎಲ್ಲ ಪ್ರಾರಂಭ ಆಗಿದೆ ಆ ನಾಲೆಡ್ಜ್ ಇಂದ. ಅರಿವು, ಒಳ್ಳೆದರ ಅರಿವು, ಕೆಟ್ಟದರ ಅರಿವು. ಆದ್ರೆ ಮನುಷ್ಯರು ದಿನ ದಿನಕ್ಕೆ ಕೆಟ್ಟದರ ಅರಿವಲ್ಲೇ ಜಾಸ್ತಿ ವಾಲ್ಕೊಂಡು, ಆ ಕೆಟ್ಟದರ ಅರಿವಲ್ಲೇ ಮುಳುಗಿ ಅದರ ಬಗ್ಗೆನೇ ಜಾಸ್ತಿ ನಾಲೆಡ್ಜ್ ನ ಬೆಳೆಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಿ, ಒಳ್ಳೆದರ ಅರಿವನ್ನ ಬೆಳೆಸ್ಕೊಳ್ಳಕ್ ಬದಲಾಗಿ ಕೆಟ್ಟದರ ಅರಿವನ್ನ ಜಾಸ್ತಿ ಬೆಳೆಸ್ಕೊಳ್ಳಕ್ಕೆ ಪ್ರಾರಂಭ ಮಾಡೋದು. ಆದಿಕಾಂಡ 8ನೇ ಅಧ್ಯಾಯ 21ನೇ ವಾಕ್ಯ.
ಇಲ್ಲ, 6ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಸಾಕು. ಏನ್ ನಡೀತದೆ ಇಲ್ಲಿ? ಒಳ್ಳೇದ್ರ ಕೆಟ್ಟದ್ರ ಅರಿವನ್ನು ಉಂಟು ಮಾಡುವಂತ ಹಣ್ಣನ್ನ ತಿಂದ್ರು. ತಿಂದ ಮೇಲೆ ಜನರೆಲ್ಲ ಯಾವ ಕಡೆಗೆ ವಾಲ್ಕೊಂತ ಇದಾರೆ? ಹೆಚ್ಚಾಗಿ ಕೆಟ್ಟದ್ರ ಅರಿವನ್ನ ಹೊಂದ್ಕೊಳ್ಳೋದ್ರ ಮೇಲೆ, ಕೆಟ್ಟದ್ರ ಅರಿವನ್ನ ಬೆಳೆಸ್ಕೊಳ್ಳೋದ್ರ ಮೇಲೆ, ಕೆಟ್ಟದ್ರ ಅರಿವನ್ನ ತುಂಬಿಸ್ಕೊಳ್ಳೋದ್ರ ಮೇಲೆ ಅವ್ರು ಏನಾಗಿದ್ದಾರೆ? ಜಾಸ್ತಿ ಆಧಾರ ಪಟ್ಟು ಆ ಕೆಟ್ಟ ನಾಲೆಡ್ಜ್ ಮೇಲೆನೆ ಡಿಪೆಂಡ್ ಆಗ್ಬಿಡಿ. ಈ ಕೆಟ್ಟದರ ನಾಲೆಡ್ಜ್ ಇಲ್ದಿರ ಅವ್ರ ಕೈಯಲ್ಲಿ ಇರಕ್ ಆಗ್ತಾ ಇಲ್ಲ. ಏನ್ ಹೇಳ್ತದೆ ನೋಡಿ, ಅದು ಒಂದು ಲೈನ್ ಮಾತ್ರ ಓದಿ. ಮನುಷ್ಯನ ಕೆಟ್ಟತನವು, ಮನುಷ್ಯನ ಕೆಟ್ಟತನವು ಯಾವಾಗ ಹೆಚ್ಚಾಗತ್ತೆ? ಅವನು ಕೆಟ್ಟದ್ರ ಅರಿವನ್ನ ಜಾಸ್ತಿ ಯಾವಾಗ ಬೆಳೆಸ್ಕೊಂತಾನೋ ಅವಾಗ ಅವನ ತನ ಏನಾಗತ್ತೆ? ತನ ಅಂದ್ರೆ ಕ್ಯಾರೆಕ್ಟರ್, ನೇಚರ್, ಸ್ವಭಾವ ಏನಾಗತ್ತೆ? ಒಬ್ಬನ ಕ್ಯಾರೆಕ್ಟರ್ ಹೆಂಗ್ ಚೇಂಜ್ ಆಗುತ್ತೆ? ಕೆಲವೊಬ್ರು ಅನ್ಕೊಂತಾರೆ, ಬ್ರದರ್ ಇವ್ರು ಮೊನ್ನೆವರೆಗೂ ಹಿಂಗಿರ್ಲಿಲ್ಲ, ಸಡನ್ ಆಗಿ ಚೇಂಜ್ ಆಗ್ಬಿಟ್ಟ. ಸಡನ್ ಆಗಿ ಚೇಂಜ್ ಆಗಿಲ್ಲ, ಮೊನ್ನೆವರೆಗೂ ಏನ್ ಮಾಡಿದ್ದೆ ನಾನು? ಅದನ್ನ ನಾಲೆಡ್ಜ್ ಬೆಳೆಸ್ಕೊಂಡವನೇ. ಅಷ್ಟು ವರ್ಷ ನಾಲೆಡ್ಜ್ ಬೆಳೆಸ್ಕೊಂಡು, ಅಷ್ಟು ತಿಂಗಳು ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೊಂಡು, ಇವಾಗ ಅದನ್ನ ಆಚಾರ ಸಡನ್ ಆಗೆಲ್ಲ ಚೇಂಜ್ ಆಗಿಲ್ಲ. ಅವ್ರು ಯಾವ ಮನುಷ್ಯರು ಸಡನ್ ಆಗಿ ಚೇಂಜ್ ಆಗಲ್ಲ. ಯಾವ್ದ್ರ ಬಗ್ಗೆ ನಾಲೆಡ್ಜ್ ಜಾಸ್ತಿ ಬೆಳೆಸ್ಕೊಂತಾರೋ ಅದು ಅವ್ರ ಕ್ಯಾರೆಕ್ಟರ್ ಆಗಿ, ನೇಚರ್ ಆಗಿ ಬದಲಾಗುತ್ತೆ, ಅವ್ರ ಸ್ವಭಾವ. ಎಲ್ಲ ಇದ್ದೀರಾ? ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ಯಾವ ಕಡೆಗೆ, ಯಾವುದರ ಅರಿವಿನ ಕಡೆಗೆ ಒಂದು ಮನುಷ್ಯ ವಾಲ್ತಾನೋ ಅದೇ ಅವನ ಸ್ವಭಾವವಾಗಿ ಬದಲಾಗುತ್ತೆ. ಹೌದಾ? ಅವನ ನೇಚರ್, ಅವನ ಕ್ಯಾರೆಕ್ಟರ್ ಅವ್ರ ಕೈಲಿ ಬದಲಾಗಕ್ಕಾಗಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವ್ರ ಆಲೋಚನೆಗಳಲ್ಲಿ ಏನ್ ಓಡ್ತಾ ಇರ್ತದೆ? ಬರೀ ಕೆಟ್ಟದೇ ಓಡ್ತಾ ಇರ್ತದೆ. ಅದೇ ಅವರ ತನ, ಅದೇ ಅವರ ಕ್ಯಾರೆಕ್ಟರ್, ಅದೇ ಅವರ ನೇಚರ್, ಅದೇ ಅವರ ಸ್ವಭಾವ. ಇದು ಒಂದ್ ದಿವಸದ 2 ದಿವಸದ ಕಥೆ ಅಲ್ಲ. ತುಂಬಾ ದಿವಸದಿಂದ ಕೆಟ್ಟದ ಕಡೆ ವಾಲಿ 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 ಏನಾಗ್ತಲ್ಲ ಅವ್ರ ಕೈಯಲ್ಲಿ, ಕೆಟ್ಟದ್ ಮಾಡ್ದಿರ ಅವ್ರ ಕೈಯಲ್ಲಿ ಇರಕ್ಕಾಗ್ತದೆ. ಸೊ ಕೆಟ್ಟತನವು ಏನಾಗಿದೆ ಅಂತೆ? ಹೆಚ್ಚಾಗಿರೋದ್ರಿಂದ. ಆಮೇಲೆ ನೆಕ್ಸ್ಟ್, ಅವರ ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗಲೂ. ಇಂಗ್ಲಿಷಲ್ಲಿ 2 ಪದ ಕೊಟ್ಟಿದ್ದಾರೆ, 2 ವರ್ಡ್ ಕೊಟ್ಟಿದ್ದಾರೆ. ಒಂದು ಇಮ್ಯಾಜಿನೇಷನ್ ಆಫ್ ಥಾಟ್ಸ್, ಇಮ್ಯಾಜಿನೇಷನ್ ಆಫ್ ಥಾಟ್ಸ್. Then the Lord saw that the wickedness of a man was great in the earth, and that every intent of the thoughts of his heart was only. Every intent of the thought. Intent ಅಂದ್ರೆ ಒಂದು ಉದ್ದೇಶ. ಇಂಟೆಂಟ್ ಏನ್ ಅನ್ಕೊಂತಾ ಇದ್ಯಾ, ಏನ್ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ಇಂಟೆಂಟ್ ಒಂದು ಗುರಿ, ಇಂಟೆನ್ಷನ್. ಯಾವ ಇಂಟೆನ್ಷನ್ ಇಂದ ಯೋಚನೆ ಮಾಡ್ತಾ ಇದೀಯಾ ಅಂತ. ಅಂದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ದ ಇಂಟೆನ್ಷನ್ ಎಲ್ಲ ಕೆಟ್ಟದಾಗಿ ಅನ್ಕೊಂಡೇ ಅವ್ರ ಇಂಟೆನ್ಷನ್ ಇತ್ತು. ಅವ್ರ ಇಂಟೆನ್ಷನ್, ಅವ್ರ ಗುರಿನೇ ಕೆಟ್ಟದೇ ಮಾಡ್ಬೇಕಂತ, ಅವ್ರ ಗುರಿನೇ ಕೆಟ್ಟದೇ ಯೋಚನೆ ಮಾಡ್ಬೇಕಂತ. ಅವ್ರ ಇಂಟೆಂಟೇ ಸರಿ ಇರ್ಲಿಲ್ಲ, ಅವ್ರ ಉದ್ದೇಶ, ಅವ್ರ ಯೋಚನೆ ಮಾಡ್ತಾ ಇದ್ದ ಉದ್ದೇಶನೇ ಸರಿ ಇಲ್ಲ. ನನ್ಗೆ ಗೊತ್ತಿಲ್ಲ ಬ್ರದರ್, ಹಂಗೆ ಸಡನ್ ಆಗಿ ಬರೋದು ಕೆಟ್ಟದ್ದು ಹಂಗಲ್ಲ ಅವ್ರ ಕತೆ. ಇವ್ರಿಗೆ ಬೇಕು ಅಂತಾನೆ ಕೆಟ್ಟದನ್ನ ಯೋಚನೆ ಮಾಡೋರು ಇವರು. ಯಾಕಂದ್ರೆ ಅವ್ರ ಉದ್ದೇಶನೇ, ಅವ್ರ ಇಂಟೆಂಟೇ ಕೆಟ್ಟದ್ದು ಯೋಚನೆ ಮಾಡ್ಲೇಬೇಕಂತ. ಕೆಟ್ಟದ್ದು ಯೋಚನೆ ಮಾಡ್ಲೇಬೇಕಂತ ಯೋಚನೆ ಮಾಡೋರು ಎಷ್ಟು ಜನ ಇರ್ತೀರಿ ಇಲ್ಲಿ? ಎಷ್ಟು ಸರಿ ಮಾಡಲ್ಲ ನಾವು? ಕೆಟ್ಟದನ್ನ ಯೋಚನೆ ಮಾಡ್ಲೇಬೇಕು ಅನ್ನೋ ತರ. ಯೋಚನೆ ಮಾಡಿರ್ತೀವಿ ನಾವು. ನಮಗೆ ಅವಮಾನ ಮಾಡಿದವರು, ಇಲ್ಲ ನಮಗೇನು ಮಾಡಿದವರು, ನಮ್ ಬೈದವರು,
ಏನೋ ಒಂದು ವಿಷಯದಲ್ಲಿ ಯಾವ್ದಾದ್ರಾಗ್ಲಿ ಸುಳ್ಳು ಹೇಳಕ್ಕೋ, ಮೋಸ ಮಾಡಕ್ಕೋ, ವಂಚನೆ ಮಾಡಕ್ಕೋ, ಯಾಮಾರ್ಸಕ್ಕೆ ಫೋರ್ಸ್ಫುಲಿ ಇಂಟೆನ್ಷನ್ ಇಂದಾನೆ ನಾವೇನ್ ಮಾಡ್ತೀವಿ? ಕೆಟ್ಟದನ್ನ ಯೋಚನೆ ಮಾಡ್ತೀವಿ. ಇಂಟೆಂಟ್, ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ಯೋಚನೆ ಮಾಡೋ. ಸೊ ಬೈಬಲ್ನ ಕೈಯಲ್ಲಿ ಇಟ್ಕೊಂಡ್ರೆ ನಾವೇ ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ಯೋಚನೆ ಮಾಡ್ಬೇಕಾದ್ರೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇದಾರ ನೋಡ್ರಿ, ಅವರು ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನೀವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ, ಪಾಸ್ಟ್ರೇ ಪ್ರಾರ್ಥನೆ ಮಾಡಿ, ಅವ್ರು ಹಿಂಗ ಅವ್ರು ನಿಮ್ಗೆ ಅವಮಾನ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅವರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಅವಮಾನ ಪಡಿಸೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ನೀವು ಯೋಚನೆ ಮಾಡ್ಬೇಕಾದ್ರೆ, ನಿಮ್ ಪಕ್ಕದ ಮನೆಯವರು ಉದ್ದೇಶಪೂರ್ವಕವಾಗಿ ನಿಮ್ಮ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಮೊದಲು ನೀವು ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ಯೋಚನೆ ಮಾಡೋದನ್ನ ನಿಲ್ಲಿಸಿರಿ. ಜನಕ್ಕೆ ಅರ್ಥ ಆಗ್ತದೆ. ಉದ್ದೇಶಪೂರ್ವಕವಾಗಿ ಕೆಟ್ಟದನ್ನ ಯೋಚನೆ ಮಾಡೋದನ್ನ ನೀವು ನಿಲ್ಲಿಸಬೇಕು ಫಸ್ಟ್. ಸೊ ಇಂಟೆಂಟ್ ಆಫ್ ದ ಥಾಟ್ಸ್. ಹಂಗೆ ಮುಂದೆ ಓದ್ಕೊಂಬಂದ್ರೆ, ವಾಸ್ ಈವಿಲ್ ಕಂಟಿನ್ಯೂಯಸ್ಲಿ. ಅವರ ಉದ್ದೇಶಪೂರ್ವಕವಾಗಿರುವಂತಹ ಕೆಟ್ಟ ಆಲೋಚನೆಗಳು ಕೆಟ್ಟದಾಗೇ ಮುಂದುವರಿತಾ ಹೋಯ್ತಂತೆ. ಏನಂತೆ? ಕೆಟ್ಟದಾಗೆ ಮುಂದುವರಿತಾ ಹೋಗುತ್ತೆ. ಸೊ ಉದ್ದೇಶಪೂರ್ವಕವಾಗಿರುವಂತ ಕೆಟ್ಟ ಆಲೋಚನೆಗಳು ಏನ್ ಮಾಡ್ತದೆ ಅಂತೆ? ಮುಂದುವರಿತಾನೇ ಹೋಗ್ತದೆ. ಕೆಟ್ಟದಾಗೆ ಮುಂದುವರಿತದೆ ಅಂತ ಅರ್ಥ. ಅದ್ರ ಉದ್ದೇಶಪೂರ್ವಕವಾಗಿರುವಂತ ಕೆಟ್ಟ ಆಲೋಚನೆಗಳು ಕೆಟ್ಟದಾಗಿಯೇ ಮುಂದುವರಿತಾರೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಉದ್ದೇಶಪೂರ್ವಕವಾಗಿರುವಂತ ನಿಮ್ಮ ಕೆಟ್ಟ ಆಲೋಚನೆಗಳು ಕೆಟ್ಟದಾಗಿಯೇ ಮುಂದುವರಿತಾ ಇದೆಯಾ? Intent of the thoughts of his heart was only evil continually. ಹೆಂಗಿದೆ ಅಂತೆ? ಕಂಟಿನ್ಯೂಸ್, ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್, ನಿರಂತರವಾಗಿ. ಮುಖ ನೋಡ್ಕೊಳ್ಳಿ, ಮುಂದುವರಿತದೆ ಇದೇ ತರ ನಿಮ್ದು. ಎಷ್ಟು ವರ್ಷದಿಂದ ಮುಂದುವರಿತದೆ ಈ ತರ? ಎಷ್ಟು ವರ್ಷದಿಂದ ಮುಂದುವರಿತದೆ ನಿಮ್ದು ಕಥೆಗಳು ಈ ತರ? ಕೇಳ್ರಿ. ಎಂಟನೇದೇ 21ನೇ ವಾಕ್ಯ. ಏನಂತೆ? ಮನುಷ್ಯನ ಇಂಟೆಂಟ್, ಉದ್ದೇಶ. ಇದಕ್ಕೆ ಮುಂಚೆ ಓದ್ವಿ ನೋಡಿ, ಮನುಷ್ಯನ ಕೆಟ್ಟತನದ ಕೆಟ್ಟ ಉದ್ದೇಶ, ಇಂಟೆಂಟ್. ಯಾವಾಗಿಂದ ಇಂಟೆಂಟ್ ಸರಿ ಇಲ್ಲಂತೆ? ಚಿಕ್ಕ ಮಕ್ಕಳು ತಾನೆ, ಲೈಟ್ ಆಗಿ ತಗೊಳ್ಳಾರ. ಇಂಟೆಂಟ್ ಯಾವಾಗಿಂದ ಹಾಳಾಗತ್ತೆ ಹೇಳ್ರಿ? ಚಿಕ್ಕದ್ರಿಂದನೇ ಇಂಟೆಂಟ್ ಹಾಳಾಗೋ, ಉದ್ದೇಶಗಳು ಹಾಳಾಗೋಯ್ತವೆ. ಚಿಕ್ಕದ್ರಲ್ಲಿ ನೀವು ಲೂಸ್ ಬಿಟ್ಬಿಟ್ರೆ, ಚಿಕ್ಕದ್ರಲ್ಲಿ ಅವ್ರ ಇಂಟೆನ್ಷನ್ಗಳು ಹಾಳಾಗ್ಬಿಟ್ರೆ, ದೊಡ್ಡವರಾದ್ಮೇಲೂ ಅವ್ರ ಇಂಟೆನ್ಷನ್ ಅದೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಕ್ಕಳ ಒಂದು ಇಂಟೆನ್ಷನ್ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ, ದೊಡ್ಡವರಾಗ್ತಾ ಅವನ್ ಕಳ್ಳನೋ, ಮೋಸಗಾರನೋ, ವಂಚನೆ ಮಾಡೋನೋ, ಇಲ್ಲ ರೇಪಿಸ್ಟೋ ಏನೋ ಒಂದಾಗ್ಬಿಡ್ತಾನೆ. ಏನಕ್ಕೆ ಅಂದ್ರೆ ಅವ್ರ
ಅವನ ಚಿಕ್ಕ ವಯಸ್ಸಲ್ಲಿ ಅವನ ಇಂಟೆನ್ಷನ್ ನೀವು ಅರ್ಥ ಮಾಡ್ಕೊಳ್ದೇ ಇರೋದು ನಿಮ್ ತಪ್ಪು. ಬೆಳಿತಾ ಬೆಳಿತಾ ಹಿಂಗಿರ್ಲಿಲ್ಲ ಬ್ರದರ್ ಇವನು. ಇವಾಗ ಈ ಮಧ್ಯೆ ಚೇಂಜ್ ಆಗ್ಬಿಟ್ಟ. ಈ ಮಧ್ಯೆ ಚೇಂಜ್ ಆಗಿಲ್ಲ ಅವನು. ಚಿಕ್ಕದ್ರಿಂದನೇ ಇಂಟೆನ್ಷನ್ ಬೆಳೆಸ್ಕೊಂಬಂದು ಅವಾಗ ಫ್ರೀಡಮ್ ಇರ್ಲಿಲ್ಲ ಮಾಡಕ್ಕೆ. ಈಗ ಫ್ರೀಡಮ್ ಸಿಕ್ಕಿರೋದಕ್ಕೆ ನಿಮ್ ಕಣ್ಣು ಕಾಣಿಸ್ತೈತಿ, ಇವಾಗ ಮಾಡಕ್ ಸ್ಟಾರ್ಟ್ ಮಾಡೋನು. ಬಟ್ ಆ ಇಂಟೆನ್ಷನ್ ಚಿಕ್ಕದ್ರಲ್ಲೇ ಬೆಳ್ಕೊಂಡ್ ಬಂದಿದೆ. ನಾನು ಚಿಕ್ಕ ವಯಸ್ಸಲ್ಲ ನನಗೊಂದು ಇಂಟೆನ್ಷನ್ ಇತ್ತು. ನಮ್ಮ ಅಜ್ಜಿ ಮನೆ, ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೆ ಅವಾಗ. ಅಲ್ಲಿ ರಾಜನಗರ, ಅಲ್ಲಿ ಕಾರ್ಟೂನ್ ನೆಟ್ವರ್ಕ್ ಬರ್ತಾ ಇತ್ತು, ದೊಡ್ಡ ಟಿವಿ ಇತ್ತು ಅವಾಗ. ಅಲ್ಲಿ ಟಿವಿ ಕಾರ್ಟೂನ್ ನೆಟ್ವರ್ಕ್ ನೋಡಕ್ ಮಾತ್ರನೇ ಹೋಗ್ತಾ ಇದ್ದೆ. ಅವ್ರು ನೋಡ್ರೆ ಯಾವಾಗ ಸೀರಿಯಲ್ ಹಾಕೊಂಡ್ರು ಬೈಕೊಂತ ಇದ್ದೆ. ನಾನು ಇಲ್ಲಿ ಕಾರ್ಟೂನ್ ನೆಟ್ವರ್ಕ್ ನೋಡಕ್ ಬಂದ್ರೆ ಇವ್ರು ಸೀರಿಯಲ್ ನೋಡ್ಕೊಂಡಿರ್ತಾರೆ. ನಾನು ದೊಡ್ಡವನಾದ್ಮೇಲೆ ಒಂದು ಟಿವಿ ತಗೊಂಡು ಬರೀ ಕಾರ್ಟೂನ್ ನೆಟ್ವರ್ಕ್ ನೋಡ್ತೀನಿ ಯಾವಾಗ್ಲೂ ಅಂತ ಒಂದು ಇಂಟೆನ್ಷನ್. ಒಳಗಡೆ ಒಂದು ಇಂಟೆನ್ಷನ್, ಒಂದು ಉದ್ದೇಶ. ಏನು ಉದ್ದೇಶ? ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕು ಇವಾಗ. ಯಾಕಂದ್ರೆ ಇವಾಗ ನನಗೆ ಫ್ರೀಡಮ್ ಇಲ್ಲ. ನಾನು ದೊಡ್ಡವರಾದ್ಮೇಲೆ ಟಿವಿ ಸಿಕ್ಕಿದ್ರೆ ಏನಾಗುತ್ತೆ, ನನಗೆ ಫ್ರೀಡಮ್ ಸಿಗುತ್ತೆ. ನನಗೆ ಯಾವಾಗ ಬೇಕಾ ಅವಾಗ ಕಾರ್ಟೂನ್ ನೆಟ್ವರ್ಕ್. ಈ ತರ ಚಿಕ್ಕ ವಯಸ್ಸಲ್ಲೇ ಒಬ್ಬೊಬ್ಬರಿಗೆ ಒಂದೊಂದು ಉದ್ದೇಶ ಏನಾಗುತ್ತೆ ಇರುತ್ತೆ. ಹಂಗೆ ಬೆಳೀತಾ ಬೆಳೀತಾ ಯಾವಾಗಲೂ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಡು ಕೂತಿರ್ತದೆ ಮನೇಲಿ. ಯಾವಾಗಲೂ ಬರೀ ಕಾರ್ಟೂನೇ. ಅವ್ರು ಬೈಯೋರು, ನನ್ನ ಇಂಟೆನ್ಷನ್ ಅವ್ರಿಗೆ ಗೊತ್ತಾಗಿಲ್ಲ, ನನ್ನ ಉದ್ದೇಶ ಅವ್ರಿಗೆ ಅರ್ಥ ಆಗಿಲ್ಲ, ಬೈಕೊಟ್ಟಿರೋರು ಯಾವಾಗಲೂ. ಬಟ್ ಒಳಗಡೆ ನನ್ಗೇನು ನೋಡ್ತಾ ಇದ್ದೀನಿ, ನನಗೆ ನಾನು ಸೊ ಚಿಕ್ಕ ವಯಸ್ಸಲ್ಲಿ ನಿಮಗೆ ಈ ತರ ಏಟ್ಗಳು ಯಾವಾಗಾದ್ರೂ ಒಂದು ಬಿದ್ದಿರುತ್ತೆ. ಆದ್ರಿಂದಾನೇ ಇಲ್ಲಿವರೆಗೂ ನಾವು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ಬಿದ್ದಿರೋ ಏಟು, ಚಿಕ್ಕ ವಯಸ್ಸಲ್ಲಿ ಬೆಳೆಸ್ಕೊಂಡಿರುವಂತ ಉದ್ದೇಶ. ನಾವು ರಂಗ ಬ್ರದರ್ ಹತ್ರ ಮಾತಾಡ್ಬೇಕಾದ್ರೆ ಅವಾಗ ಹೇಳ್ತಾ ಇರ್ತಾರೆ, ನಮಗೊಂದು ಆಸೆ ಇತ್ತು, ಈ ತರ ಮನೆ ಇರ್ಬೇಕು, ಈ ತರ ಮನೇಲಿ ಹಿಂಗಿರ್ಬೇಕು, ಈ ತರ ಹಿಂಗಿರ್ಬೇಕು. ಬೆಳೀತಾ ಬೆಳೀತಾ ಚಿಕ್ಕ ವಯಸ್ಸಲ್ಲಿ ನನ್ಗೆಲ್ಲ ಇದೆಲ್ಲ ಏನೂ ಇರ್ಲಿಲ್ಲ. ಅಂದ್ರೆ ಅವ್ರ ಕಷ್ಟ ಅನುಭವಿಸ್ಬೇಕಾದ್ರೆ ಅವ್ರಿಗೆ ಒಳಗಡೆ ಒಂದು ಉದ್ದೇಶ. ಬೆಳೀತಾ ಬೆಳೀತಾ ಅವಾಗ ಏನೂ ಇರ್ಲಿಲ್ಲ, ತಿನ್ನಕ್ ಊಟ ಇಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ, ಆದ್ರೂ ಒಳಗಡೆ ಏನೋ ಒಂದು ಉದ್ದೇಶ. ಬದುಕಿದ್ರೆ ಹಿಂಗ್ ಬದುಕಬೇಕು ಅನ್ನೋ ಒಂದೇ ಉದ್ದೇಶ ಒಳಗಡೆ. ಇವಾಗ ಅವ್ರಿಗೆ ಒಳ್ಳೆ ಉದ್ದೇಶ ಇದ್ದಿದ್ರಿಂದ ಒಳ್ಳೆ ಉದ್ದೇಶ ನೆರವೇರಿಸ್ಕೊಂಡ್ಬಿಟ್ರು. ಮೋಸ ಮಾಡ್ಬೇಕಂತ ಉದ್ದೇಶ ಬೆಳೆಸ್ಕೊಂಡಿದ್ರೆ, ನನಗೆ ಊಟ ಇಲ್ದಿರ್ಬೇಕಾದ್ರೆ ಎಲ್ಲ ನನ್ನ ಮಕ್ಕಳ ನೋಡ್ಕೊಂಡಿದ್ದೀರಾ, ನಾನು ಬೆಳೆದ್ಮೇಲೆ ನಿಮ್ಮನ್ನ ಒಂದು ಕತೆ ನೋಡ್ಕೊಂತೀನಿ ಅಂತ ಆ ತರ ಉದ್ದೇಶ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಹಿಂಗ್ ಅವಮಾನ ಪಡಿಸಿದಿರಾ, ದೊಡ್ಡವನಾದ್ಮೇಲೆ ನಿಮಗೆ ಏನ್ ಅವಮಾನ ಪಡಿಸ್ತೀನಿ ನೋಡುವಂತ ಆ ತರ ಉದ್ದೇಶ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ಕೆಲವೊಬ್ರು ಬೆಳೀತಾ ಬೆಳೀತಾ ಏನ್ ಮಾಡ್ತಾರೆ, ಒಳ್ಳೆ ಉದ್ದೇಶಗಳನ್ನ ಬೆಳೆಸ್ಕೊಂತಾರೆ, ಕೆಲವೊಬ್ರು ಕೆಟ್ಟ ಉದ್ದೇಶಗಳನ್ನ ಬೆಳೆಸ್ಕೊಂತಾರೆ. ಅದೇ ಅರಿವು, ಒಳ್ಳೆದರ ಅರಿವು, ಕೆಟ್ಟದರ ಅರಿವು. ಸಮಸ್ಯೆಗಳ ಮಧ್ಯದಲ್ಲೂ ಕೆಲವರು ಒಳ್ಳೆ ಅರಿವನ್ನ ಉಂಟು ಮಾಡ್ಕೊಂತಾರೆ, ಅವ್ರು ಒಳ್ಳೆ ಜೀವನ ಜೀವಿಸ್ತಾರೆ. ಕೆಲವೊಬ್ರು ಅದೇ ಸಮಸ್ಯೆಯಲ್ಲಿ ಕೆಟ್ಟ ಅರಿವನ್ನ ಬೆಳೆಸ್ಕೊಂತಾರೆ, ಕೆಟ್ಟ ಜೀವನವನ್ನ ನಡೆಸ್ತಾ ಇರ್ತಾರೆ. ಸಿಚುವೇಶನ್ ಒಂದೇ, ಆದ್ರೆ ಬೆಳೆಸ್ಕೊಳ್ಳುವಂತ ಅರಿವು, ನಾಲೆಡ್ಜು ಬೇರೆ ಬೇರೆ. ನಿಮ್ಮನ್ನು ಅವಮಾನ ಪಡಿಸ್ಬೇಕಾದ್ರೆ ಇವ್ರ ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತ ಅರಿವನ್ನು ಉಂಟು ಮಾಡ್ಕೊಳ್ಳೋದು ಒಂದಾದ್ರೆ, ಇವ್ರನ್ನ ನಾನು ಬೆಳೆದು ಇವ್ರನ್ನ ನಾನು ಅವಮಾನ ಪಡಿಸ್ಬೇಕು ಅನ್ನೋ ಅರಿವು ಇನ್ನೊಂದು. ಅಂದ್ರೆ ಅವ್ರು ಅವಮಾನ ಪಡಿಸಕ್ಕೋಸ್ಕರನೇ ಚೆನ್ನಾಗಾಗ್ಬೇಕು ಅನ್ನೋ ಒಂದು ಅರಿವು ಬೇರೆ. ಅದು ಕೆಟ್ಟ ಅರಿವು. ಆದ್ರೆ ನನ್ನ ಅವಮಾನ ಮಾಡಿದಾರ, ಮಾಡ್ಲಿ ಬಿಡು, ಪರವಾಗಿಲ್ಲ. ಆದ್ರೆ ಅವ್ರಿಗೋಸ್ಕರ ನಾನ್ ಚೆನ್ನಾಗಾಗ್ಬೇಡ, ನಾನ್ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾನು ಚೆನ್ನಾಗಿ. ಇದು ಒಳ್ಳೆ ಅರಿವು. ರಿವೆಂಜ್ ಸ್ಟೋರಿ ಇಲ್ಲ ಇಲ್ಲಿ. ಏನ್ ಸ್ಟೋರಿ ಇಲ್ಲ ಹೇಳಿ? ರಿವೆಂಜ್ ಸ್ಟೋರಿ ಇಲ್ಲ. ಸೊ ಈ ದೇವ್ರ ಹೇಳ್ತಾ ಇದಾರೆ, ಚಿಕ್ಕಂದಿನಿಂದ ಏನಂತೆ ಓದಿ ಅದು ಮನುಷ್ಯನ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು.
ನೀವೆಲ್ಲ ಯಾರು? ಚಿಕ್ಕವರಿಂದಲೇ ಕೆಟ್ಟವ್ರು ನಾವು. ಹೇಳ್ರಿ ಪಕ್ಕದಲ್ಲಿ, ನೀವೆಲ್ಲ ಚಿಕ್ಕ ವಯಸ್ಸಿಂದನೇ ಕೆಟ್ಟವ್ರು ನೀವು ಅಂತ. ಯಾರು ನಾವಲ್ಲ? ಸಡನ್ ಆಗಿ ಕೆಟ್ಟವ್ರು ಆದವ್ರಲ್ಲ ನಾವೆಲ್ಲ. ನಾವೆಲ್ಲ ಯಾರಲ್ಲ ಹೇಳ್ರಿ? ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ನಾವೆಲ್ಲ ಯಾರಲ್ಲ ಹೇಳ್ರಿ? ಸಡನ್ ಆಗಿ ಕೆಟ್ಟವ್ರು ಆದವ್ರಲ್ಲ, ಚಿಕ್ಕ ವಯಸ್ಸಿಂದನೇ ಕೆಟ್ಟವ್ರಾಗಿ ಬೆಳ್ಕೊಂಡ್ ಬಂದವ್ರು ನಾವು. ಚಿಕ್ಕ ವಯಸ್ಸಿಂದ ನಾಲೆಜ್ ಏನ್ ಮಾಡ್ಕೊಂಡಿದೀವಿ ನಾವು? ಬೆಳೆಸ್ಕೊಂಡ್ ಬಂದಿದೀವಿ. ಸುಳ್ಳು ಹೇಳೋದು ಎಲ್ಲಿ ಕಲಿತೀವಿ? ಚಿಕ್ಕ ವಯಸ್ಸಲ್ಲಿ ಕಲಿತೀವಿ. ಮೋಸ ಮಾಡೋದು ಎಲ್ಲಿ ಕಲಿತೀವಿ? ಚಿಕ್ಕ ವಯಸ್ಸಿಂದನೇ ಕಲಿತೀವಿ. ದರೋಡೆ ಮಾಡೋದು, ಕಳ್ತನ ಮಾಡೋದೆಲ್ಲ ಎಲ್ಲಿ ಕಲಿತೀವಿ? ಚಿಕ್ಕ ವಯಸ್ಸಿಂದಾಗ. ಪೆನ್ಸಿಲ್ ಕಳ್ತನ ಮಾಡೋದು ಎಲ್ಲಿ ಕಲ್ಸ್ಕೊಡ್ತಾರೆ? ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಡ್ತಾರೆ. ಅವಮಾನ ಮಾಡೋದು ಎಲ್ಲಿ ಕಲ್ಸ್ಕೊಡ್ತಾರೆ? ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಡ್ತಾರೆ. ಜಗಳ ಮಾಡೋದು, ಫೈಟಿಂಗ್ ಮಾಡೋದೆಲ್ಲ ಎಲ್ಲಿ ಕಲ್ಸ್ಕೊಡ್ತಾರೆ? ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಡ್ತಾರೆ. ಅವ್ರವ್ರೇ ಕಲ್ಸ್ಕೊಡೋದು, ಅವ್ರವ್ರಿಗೆ ಕಲ್ಸ್ಕೊಡ್ತಾರೆ, ಇವ್ರು ಕಲ್ತ್ಕೊಂಡ್ಬರ್ತಾರೆ. ಸೊ ಕೆಟ್ಟದ್ದು ಎಲ್ಲನೂ ಎಲ್ಲಿಂದ ಬೆಳ್ಕೊಂಡ್ಬರುತ್ತೆ? ಚಿಕ್ಕ ವಯಸ್ಸಿಂದನೇ ಬೆಳ್ಕೊಂಡ್ಬರುತ್ತೆ ಉದ್ದೇಶಗಳು. ಚಿಕ್ಕ ವಯಸ್ಸಲ್ಲಿ ಕೆಲವೊಬ್ರು ಅನ್ಕೊಂತಾರೆ, ಎಲ್ಲಾರು ನನ್ನ ಅವಮಾನ ಪಡಿಸ್ತಾರೆ, ದೊಡ್ಡವರಾದ್ಮೇಲೆ ನಾನು ಯಾರು ಸವಾಸ ಮಾಡಿದ್ರೆ ಒಬ್ಬನೇ ಇರ್ಬೇಕು ಅಂತ. ಅಂತವ್ರು ಆ ಉದ್ದೇಶ ಬೆಳೆಸ್ಕೊಂಡಿರೋರು ಮದುವೆ ಆಗಿ 2 ಮಕ್ಕಳಾದ್ರೂ ಒಬ್ಬರೇ ಇರ್ತಾರೆ. ಏನಕ್ಕೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರು ಏನ್ ಡಿಸೈಡ್ ಮಾಡ್ಬಿಟ್ಟವ್ರೆ? ಒಂದ್ ಸಂಕಲ್ಪ ಮಾಡ್ಕೊಂಡ್ಬಿಟ್ಟವ್ರೆ. ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಲ್ಲಿ ತಿನ್ನಕ್ ಊಟ ಇಲ್ಲ ಅನ್ಕೊಳ್ಳಿ, ಅಡಿಗೆ ಮಾಡಕ್ಕೆ ಆಸೆ ಇರುತ್ತೆ, ಆದ್ರೆ ಅಡಿಗೆ ಮಾಡಕ್ಕೆ ರೇಷನ್ಗಳಿರಲ್ಲ. ಅವರು ಒಂದ್ ಸಂಕಲ್ಪ ಮಾಡ್ಕೊಂತಾರೆ, ಏನು? ನಾನು ದೊಡ್ಡವರಾದ್ಮೇಲೆ 24 ಗಂಟೆ ಕಿಚನ್ ಅಲ್ಲಿ ನನ್ಗೆ ಏನೇನ್ ಬೇಕೋ ಎಲ್ಲ ಅಡಿಗೆ ಮಾಡ್ಕೊಂಡು ತಿಂತೀನಿ ಅಂತ. ಅಂತವ್ರು ಯಾವಾಗ್ಲೂ ಏನಾಗಿರ್ತಾರೆ ಹೇಳ್ರಿ? ಅದು ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ, ಚಿಕ್ಕ ವಯಸ್ಸಿಂದನೇ ಬಂದಿರೋದು. ಎಲ್ಲ ಇದ್ದೀರಾ? ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಸೊ ಮನ ಸಂಕಲ್ಪವು ಚಿಕ್ಕ ವಯಸ್ಸಿಂದನೇ ಕೆಟ್ಟದ್ದು. ಸೊ ನಿಮ್ಮ ಮನ ಸಂಕಲ್ಪ ಏನು? ಒಳ್ಳೆದರ ಅರಿವನ್ನ ಉಂಟು ಮಾಡಿಕೊಳ್ಳುವಂತ ಮನ ಸಂಕಲ್ಪನ, ಕೆಟ್ಟದರ ಅರಿವನ್ನ ಉಂಟು ಮಾಡಿಕೊಳ್ಳುವಂತ ಮನ ಸಂಕಲ್ಪನ? ಚಿಕ್ಕ ವಯಸ್ಸಿಂದ ಯಾವ ಸಂಕಲ್ಪದಿಂದ ಬೆಳೆದಿದ್ದೀರಾ? ಚಿಕ್ಕ ವಯಸ್ಸಿಂದ ಯಾವ ಸಂಕಲ್ಪದಿಂದ ಸಹವಾಸಗಳು ಮಾಡಿದ್ದೀರಾ? ಚಿಕ್ಕ ವಯಸ್ಸಿಂದ ಯಾವ ಸಂಕಲ್ಪದಿಂದ ಬೆಳ್ಕೊಂಡ್ ಬಂದಿದ್ದೀರಾ? ಎಲ್ಲ ಇದ್ದೀರಾ? ಸಡನ್ ಆಗಿ ಒಬ್ಬ ಕಳ್ತನ ಮಾಡಲ್ಲ, ಸಡನ್ ಆಗಿ ಒಬ್ಬ ವ್ಯಭಿಚಾರ ಮಾಡಲ್ಲ, ಸಡನ್ ಆಗಿ ಒಬ್ಬ ಮೋಸ ಮಾಡಲ್ಲ, ಸಡನ್ ಆಗಿ ಒಬ್ಬ ಬಂದು ನಿಮ್ಮನ್ನು ಅವಮಾನ ಪಡಿಸಲ್ಲ. ಇದೆಲ್ಲ ನಡಿಬೇಕಂದ್ರೆ ಅದ್ ಹಿಂದೆಗಡೆ ಒಂದು ಸಂಕಲ್ಪ ಇರಬೇಕು. ಆ ಸಂಕಲ್ಪ ಹಿಂದೆಗಡೆ ಅದ್ರ ಬಗ್ಗೆ ಒಂದು ಅವರಿಗೆ ಅರಿವು ಜಾಸ್ತಿ ಇರಬೇಕು, ಆ ನಾಲೆಡ್ಜ್ ಬೆಳೆಸ್ಕೊಂಡಿರ್ಬೇಕು. ಇವ್ರನ್ನ ಅವಮಾನ ಪಡಿಸೋದು ಹೆಂಗೆ, ಇವ್ರನ್ನ ಮೋಸ ಮಾಡೋದು ಹೆಂಗೆ, ಇದ್ರ ಬಗ್ಗೆ ತುಂಬಾ ದಿವಸದಿಂದ ಅರಿವು ಉಂಟು ಮಾಡ್ಕೊಂಡು ಬೆಳೆಸ್ಕೊಂಡು ಅರಿವನ್ನ ಬೆಳೆಸ್ಕೊಂಡು ತುಂಬಿಸ್ಕೊಂಡು ಒಂದ್ ದಿವಸ ಏನಾಗುತ್ತೆ, ಅದೇ ಅವರ ಕ್ಯಾರೆಕ್ಟರ್ ಆಗಿ ಬದಲಾಗತ್ತೆ. ಅದೇ ಅವರ ಕ್ಯಾರೆಕ್ಟರ್ ಆಗಿ ಬದಲಾದಾಗ ಅದು ನಿಮ್ಮ ಮೇಲೆ ಪರಿಣಾಮ ಬೀಳಕ್ ಸ್ಟಾರ್ಟ್ ಮಾಡೋದು. ಜನರಿಗೆ ಗೊತ್ತಿರೋ ತರ ಒಂದು ನಮ್ದು ಕ್ಯಾರೆಕ್ಟರ್ ಇರುತ್ತೆ, ಜನರಿಗೆ ಗೊತ್ತಿಲ್ದಿರೋ ಒಂದು ಕ್ಯಾರೆಕ್ಟರ್ ನಮ್ದು. ಎಲ್ಲ ಇದ್ದೀರಾ? ಜನರಿಗೆ ಗೊತ್ತಿರಂಗೆ ನಾವು ತೋರ್ಸೋದು ಯಾವುದು? ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆತನ. ಆದ್ರೆ ಜನರಿಗೆ ಗೊತ್ತಿಲ್ದಿರಂಗೆ ನಮ್ಗೆ ಒಳಗಡೆ ಒಂದು ತನ ಇದೆ, ನಮ್ಗೆ ನೇಚರ್ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡ್ ಬಂದಿರೋದು. ಸೊ ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಹೇಳಿ, ನೀವು ಚಿಕ್ಕ ವಯಸ್ಸಿಂದಲೂ ಕೆಟ್ಟವರಾ ಇಲ್ಲ ಒಳ್ಳೆಯವರಾ? ಏನಂತೆ? ಚಿಕ್ಕಂದಿನಿಂದಲೂ ಅವರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದು. ನೀವೆಲ್ಲ ಯಾರು? ಒಳ್ಳೆಯವರಾ ಕೆಟ್ಟವರಾ? And the Lord smelled a soothing aroma. ಸಾಕು. ನೀವೆಲ್ಲ ಯಾರು? ಒಳ್ಳೆಯವರಾ ಕೆಟ್ಟವರಾ?
ಯಾರು ನೀವಲ್ಲ? ನೀವು ಒಳ್ಳೆಯವರ ಕೆಟ್ಟವರು ಅಂತ ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ಬೋದು ಹೇಳ್ರಿ? ನಾಲೆಡ್ಜ್, ಯಾವ ಅರಿವನ್ನ ಬೆಳೆಸ್ಕೊತಾ ಇದ್ದೀರಾ ಅನ್ನೋದ್ರ ಮೇಲೆ ಆಧಾರ ಮಾಡಿ. ಒಳ್ಳೇದ್ರ ಅರಿವನ್ನ ಹುಡ್ಕೊಂಡು ಬರೀ ಒಳ್ಳೇದನ್ನ ಅರಿವನ್ನ ಬೆಳೆಸ್ಕೊಳಕ್ ಪ್ರಯತ್ನ ಪಟ್ರೆ ನೀವು ಒಳ್ಳೆಯವರ ಒಳ್ಳೆತನವನ್ನ ಬೆಳೆಸ್ಕೊಂತ ಇದ್ದೀರಾ, ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸ್ಕೊಂತ ಇದ್ದೀರಾ ಅಂತ ಅರ್ಥ. ಆದ್ರೆ ಅದಕ್ಕೆ ಬದಲಾಗಿ ಕೆಟ್ಟ ಅರಿವನ್ನ ಹುಡ್ಕೊಂಡು ಆ ಕೆಟ್ಟ ಅರಿವನ್ನ ಬೆಳೆಸ್ಕೊತಾ ಇದ್ರೆ ನಿಮ್ಮ ತನ ಏನಾಗ್ತದೆ, ಕ್ಯಾರೆಕ್ಟರ್ ನೇಚರ್ ಏನಾಗ್ತದೆ, ಕೆಟ್ಟದಾಗಿ ಬದಲಾಗ್ತಾ ಇದೆ ಅಂತ ಅರ್ಥ. ಇವೆರಡೂ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಬಂದು ಇಬ್ರು ಮಾತಾಡ್ಬೇಕಾದ್ರೆ ಒಬ್ಬ ಬಂದು ಕಿವಿ ಕೊಡ್ತಾವನಂದ್ರೆ ಕತೆ ಕೇಳಿಸ್ಕೊಳಕ್ಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಇನ್ ಮೂರನೇ ವ್ಯಕ್ತಿಯಾಗಿ ಬೇರೆಯವ್ರ ಕತೆಗಳಲ್ಲಿ ಕಿವಿ ತೋರಿಸಿರೋದು ಇದು ಫಸ್ಟ್ ಟೈಮ್ ಅಲ್ಲ. ಚಿಕ್ಕ ವಯಸ್ಸಿಂದನೂ ಇವನ್ ಇದೇ ಕ್ಯಾರೆಕ್ಟ್ರೇ. ಇಬ್ಬರು ಮಾತಾಡ್ಬೇಕಾದ್ರೆ ಮೂರನೇವನೊಬ್ಬ ಬಂದು ಮಾತಾಡ್ತಾನಲ್ಲ, ಅವನ ಕ್ಯಾರೆಕ್ಟರ್ ಅಷ್ಟೇ. ಅವನಿಗೆ ಚಿಕ್ಕ ವಯಸ್ಸಿನಲ್ಲೂ ಏನು ಅಭ್ಯಾಸ, ಇಬ್ರು ಮಾತಾಡ್ತಾ ಇದ್ರೆ ಈ ಮೂರನೇಯಾಗಿ ಇವ್ನು ಮಾತಾಡ್ಬೇಕು, ಅದೇ ಅವನ ಅಭ್ಯಾಸ. ಅವನು ಚಿಕ್ಕ ವಯಸ್ಸಿನ ಮಾಡ್ಕೊಂಡ್ ಬಂದಿರೋದು, ಬೆಳೆಸ್ಕೊಂಡ್ ಬಂದಿರೋ ಉದ್ದೇಶ ಅವನು. ಆ ತರ ಮಾತಾಡ್ದಿರ ಅವನ ಕೈಲಿ ಇರಕ್ಕೆ ಆಗಲ್ಲ. ಎಲ್ಲ ಇರುತ್ತೆ, ಆದ್ರೆ ಎಲ್ಲ ಇದ್ರೂ ಸುಳ್ಳು ಹೇಳಿದಿರ ಮಾತ್ರ ಇರಕ್ಕಾಗಲ್ಲ. ನಂಗೊಬ್ಬ ಫ್ರೆಂಡ್ ಇದ್ದ, ಅವನ ಹತ್ರ ಫುಲ್ ಕಾಸಿರೋದು. ಯಾವಾಗ್ಲೂ ಟೀ ಕೊಡ್ಸೋ ಅಂದ್ರೆ ಕಾಸೇ ಇಲ್ಲ ಅನ್ನೋ. ಅವನಿಗೆ ಏನಾಗ್ಬಿಡಿ, ಚಿಕ್ಕ ವಯಸ್ಸಿನಲ್ಲೂ ಇಲ್ಲ 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 ಅಂತ ಹೇಳಿ ಏನಾಗ್ಬಿಡಿದೆ, ಅವನಿಗೆ ಅಭ್ಯಾಸ ಆಗ್ಬಿಡಿದೆ. ಇವಾಗ ಕಾಸಿದ್ರು ಬಾಯ್ ಬಿಟ್ರೆ ಏನ್ ಬರುತ್ತೆ, ಇಲ್ಲ ಅಂತಾನೆ ಸುಳ್ಳು. ಇನ್ನೊಬ್ರು ಇರ್ತಾರೆ, ಬೆಳಿಗ್ಗೆವರೆಗೂ ಇತ್ಕೊಳೋ, ಬೆಳಿಗ್ಗೆ ಕೇಳಿದ್ರೆ ಕೊಡ್ತಾ ಇದ್ದೆ, ಇವಾಗಿಲ್ಲ. ಈ ಸುಳ್ಳು ಅನ್ನೋದು ಏನಾಗ್ಬಿಟ್ಟಿದೆ, ಚಿಕ್ಕ ವಯಸ್ಸಿಂದಾನೆ ರೂಢಿಯಾಗಿ ಅದೊಂದು ಸ್ವಭಾವವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಹೊಸ ಒಣಗುಡಿ ಸ್ವಾಮಿ ಹೇಳ್ತಾರಲ್ಲ, ಸೈತಾನನು ಸುಳ್ಳುಗಾರನಾಗಿದೆ, ಅವನ ಆದಿಯಿಂದಲೂ ಸುಳ್ಳಿಗೆ ಮೂಲ ಪುರುಷನಾಗಿದೆ. ಅವನ ಸ್ವಭಾವನೇ ಸುಳ್ಳು ಹೇಳೋದು. ನೀವು ಆ ತಂದೆಗೆ ಹುಟ್ಟಿದವರು ಅಲ್ಲ. ನೀವು ಅವನಿಗೆ ಸಂಬಂಧಪಟ್ಟಿದ್ರೆ ನೀವು ಏನ್ ಮಾಡ್ತೀರಂತೆ, ಸ್ವಭಾವಕ್ಕೆ ತಕ್ಕ ಹಾಗೆ ಸುಳ್ಳು ಹೇಳ್ತೀರಾ. ಎಷ್ಟು ಜನ ಓದಿದ್ರ ಆ ವಾಕ್ಯನ? ಗೊತ್ತಾ ಎಲ್ಲಿದೆ ಅಂತ? ಹೋಗ್ಲಿ, ನೇಚರ್ ಅದರಲ್ಲಿರೋದು, ಕ್ಯಾರೆಕ್ಟರ್. ಸೈತಾನ್ ಸುಳ್ಳು ಹೇಳ್ಬೇಕಾದ್ರೆ ಸ್ವಭಾವಕ್ಕೆ ಅನುಸಾರವಾಗಿ ಸುಳ್ಳು ಹೇಳ್ತಾನಂತೆ. ಹೆಂಗ್ ಹೇಳೋದು ಸೈತಾನ ಸುಳ್ಳು? ಸ್ವಭಾವಕ್ಕೆ ಅನುಸಾರವಾಗಿ, ಅವನ ಕ್ಯಾರೆಕ್ಟರ್ಗೆ ಅನುಸಾರವಾಗಿ ಸುಳ್ಳು ಹೇಳ್ತಾನೆ. ಒಬ್ರು ಇನ್ನೋಸೆಂಟ್ ಆಗಿದ್ರೆ ಇನ್ನೋಸೆಂಟ್ ಇರೋರಿಗೆ ಯಾವ ತರ ಸುಳ್ಳು ಹೇಳ್ಬೇಕು ಆ ತರ ಹೇಳ್ತಾನೆ. ಕೋಪ ಮಾಡ್ಕೊಳ್ಳೋರ್ಗೆ ಯಾವ ತರ ಸುಳ್ಳು ಹೇಳ್ಬೇಕೋ ಆ ತರ ಸುಳ್ಳು ಹೇಳ್ತಾನೆ. ಮೋಸ ಮಾಡೋರ್ಗೆ ಯಾವ ತರ ಸುಳ್ಳು ಹೇಳ್ಬೇಕೋ ಆ ತರ ಸುಳ್ಳು ಹೇಳ್ತಾನೆ. ಸೊ ಸುಳ್ಳು ಅನ್ನೋದು ಬರೀ ಒಂದು ಸುಳ್ಳಲ್ಲ, ಸ್ವಭಾವಕ್ಕೆ ಅನುಸಾರವಾಗಿ ಬರುವಂಥದ್ದು. ಅಂದ್ರೆ ಕೆಟ್ಟ ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಮಾಡುತ್ತಿರುವಂತ ಎಲ್ಲ ಕೆಟ್ಟ ವಿಷಯಗಳು, ಅದು ನಾವು ಮಾಡ್ತಿರೋದೆಲ್ಲ ಏನು, ನಮ್ಮ ಸ್ವಭಾವಕ್ಕೆ ಅನುಸಾರವಾಗಿ. ನಿಮ್ಮ ಕ್ಯಾರೆಕ್ಟರ್ ಆಗಿ ನೀವು ಬದಲಾಯಿಸ್ಕೊಂಡಿದಿರಲ್ಲ, ಅದಕ್ಕೆ ನಿಮ್ ಕೈಲಿ ಅದು ಮಾಡ್ದಿರ, ನಿಮ್ ಕೈಲಿರಕ್ಕೆ ಆಗ್ತಾ ಇಲ್ಲ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಅದನ್ನ ಕ್ವಶನ್ ಮಾರ್ಕ್ ಹಾಕೊಂಡು ಬರ್ದಿಕ್ಕಳಿ, ಮನೆಗೆ ಹೋಗಿ ಹುಡ್ಕ್ರಿ. ಯಾವ ಇಚ್ಛೆಗಳನ್ನ? ದುರಿಚ್ಛೆಗಳು. ಅಂದ್ರೆ ಅರ್ಥ ಏನು? ಇಂಟೆನ್ಷನ್. ಮತ್ತೆ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲೇ ಇಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಕ್ಕನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ನಾನು ಸತ್ಯವನ್ನ ಹೇಳುವವನಾಗಿದ್ದರಿಂದ
ನೀವು ನನ್ನನ್ನು ಒಂದು ನಿಮಿಷ, ಸತ್ಯವನ್ನ ಆಡೋರ್ನ ಯಾರು ನಂಬ್ತಾರ? ಇವಾಗ ಜನರು ನೀವು ನಂಬೇಕಂದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಫಸ್ಟ್ ಅವ್ರನ್ನ ನಂಬ್ಸಕ್ ನೀವ್ ಏನಾದ್ರು ಮಾಡ್ತಿರಲ್ಲ, ಅವ್ರು ನಂಬ್ಸತ್ರ ಏನಾದ್ರು ಮಾತಾಡ್ತಿರಲ್ಲ, ಅವ್ರು ನಿಮ್ಮನ್ನ ನಂಬೋ ತರ ಏನಾದ್ರು ಒಂದು ಐಡಿಯಾ ಕೊಡ್ತಿರಲ್ಲ, ಅದು ಡುಬಾಕೋರ್ ಐಡಿಯಾ ಅಂತ ನಿಮ್ಗೆ ಗೊತ್ತು. ಆದ್ರೆ ನಾವು ಅದನ್ನ ಹೇಳ್ತಾ ಇರೋದಲ್ಲ ಏನಕ್ಕೆ? ಅವ್ರ ನಂಬ್ಸಕ್ಕೆ, ಅವ್ರನ್ನ ನಮ್ಮ ನಂಬಕ್ಕೆ. ಈ ಐಡಿಯಾ ಎಲ್ಲ ಸ್ಕೆಚ್ ಹಾಕೋದಲ್ಲ ಏನಕ್ಕೆ ಹೇಳ್ರಿ? ನಂಬ್ಸಕ್ಕೆ. ಸೊ ಒಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಮೋಸ ಮಾಡ್ತಾನೆ, ಒಬ್ಬ ಇದ್ ಮಾಡ್ತಾನೆ, ಅದ್ ಮಾಡ್ತಾನೆ, ಏನೋ ಒಂದು ಮಾಡೋದು, ಎಲ್ಲ ಮಾಡೋದಲ್ಲ ಏನಕ್ಕಂದ್ರೆ ಮೆಚ್ಚಕ್ಕೆ, ನಂಬ್ಸಕ್ಕೆ. ಚಿಕ್ಕ ವಯಸ್ಸಿಂದ ಇಂಟೆನ್ಷನ್ ಬೆಳೆಸ್ಕೊಂಡ್ ಬರ್ತಾರೆ. ಒಬ್ಬನ್ ಹೊಡೆದ್ಬಿಟ್ಟು ಒಬ್ಬನ್ ಮೆಚ್ಚಕ್ ಟ್ರೈ ಮಾಡ್ತಾರೆ, ಜಗಳ ಮಾಡಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ಜಾಸ್ತಿ ಮಾರ್ಕ್ಸ್ ತಗೊಂಡು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ರೌಡಿಸಮ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ಸೈಲೆಂಟ್ ಆಗಿ ಒಳ್ಳೆ ಹುಡುಗನ ತರ ಇದ್ದು ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿ. ಈ ತರ ಒಂದೊಂದು ಇಂಟೆನ್ಷನ್ ಏನಾಗುತ್ತೆ ಚಿಕ್ಕ ವಯಸ್ಸಲ್ಲೇ ಬಂದಿರುತ್ತೆ. ಎಲ್ಲ ಇದ್ದೀರಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಫುಲ್ ಜಾಮೆಟ್ರಿ ಬಾಕ್ಸ್, ಫುಲ್ ಕಾಸ್ಟ್ಲಿ ಜಾಮೆಟ್ರಿ ಬಾಕ್ಸ್ ತಗೊಂಡಾಗ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಕೆಲವೊಬ್ರು ಆಟಿಟ್ಯೂಡ್ ತೋರಿಸಿ, ಕೆಲವೊಬ್ರು ಡ್ರೆಸ್ ಅಲ್ಲಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ಕೆಲವೊಬ್ರು ಹೇರ್ ಸ್ಟೈಲ್ ಅಲ್ಲಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ಹೊಸ ಹೊಸ ಥಿಂಗ್ಸ್ ತಗೊಂಡಾಗ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಇದೆಲ್ಲ ಇಂಟೆನ್ಷನ್ಸ್ ಚಿಕ್ಕ ವಯಸ್ಸಲ್ಲಿ ಬೆಳೆಯೋದು. ಬಾಲ ಕಟ್ ಮಾಡದೆ ಹೋದ್ರೆ ಜಾಸ್ತಿ ಆಗಿ ಹಾಳಾಗೋದಕ್ಕೆ ಕಾರಣನೇ ನಾವೇ ಆಗಿ. ನಿಮ್ಮನ್ನ ಯಾರು ಚಿಕ್ಕ ವಯಸ್ಸಲ್ಲಿ ಬಾಲ ಕಟ್ ಮಾಡಿಲ್ಲ, ದೊಡ್ಡವರಾದ್ಮೇಲೆ ಬಾಲ ಕಟ್ ಮಾಡಿಸ್ಕೋಬೇಕಾಗಿತ್ತು ನಾವಲ್ಲ. ಆದ್ರೆ ನಿಮ್ಮ ಮಕ್ಕಳು ನಿಮ್ ಕೈಲಿರ್ಬೇಕಾದ್ರೆ ಅವ್ರ ಇಂಟೆನ್ಷನ್ಸ್ ನ ಅರ್ಥ ಮಾಡ್ಕೊಂಡು ಬಾಲ ಕಟ್ ಮಾಡದೆ ಹೋದ್ರೆ ಅದೇ ಅವ್ರ ಕ್ಯಾರೆಕ್ಟರ್ ಆಗಿ ಬದಲಾಗತ್ತೆ, ಅವ್ರ ಸ್ವಭಾವ ಆಗಿ ಬದಲಾಗತ್ತೆ. ಸ್ವಭಾವ ಆಗಿ ಬದಲಾದ್ರೆ ಅವ್ರು ಮಾಡೋ ಕೆಲಸ ಎಲ್ಲವೂ ಅವ್ರ ಸ್ವಭಾವಕ್ಕೆ ಅನುಸಾರವಾಗಿರುತ್ತೆ. ಆವಾಗ ನೀವು ಏನೇ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರು ಅವ್ರನ್ನ ನೀವು ಚೇಂಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ಮೊದಲು ಮಾಡ್ತಾ ಇದ್ದಿದ್ದು ಅವ್ರ ಇಂಟೆನ್ಷನ್ ತಕ್ಕನಂಗೆ, ಇವಾಗ ಮಾಡ್ತಾ ಇರೋದು ಅವ್ರ ಸ್ವಭಾವಕ್ಕೆ ತಕ್ಕನಂಗೆ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ? ಇಂಟೆನ್ಷನ್ನು ಸ್ವಭಾವವಾಗಿ ಬದಲಾಗುತ್ತೆ, ಸ್ವಭಾವನೇ ಅವ್ರ ಲೈಫ್ ಸ್ಟೈಲ್ ಆಗಿ ಬದಲಾಗುತ್ತೆ. ಸೊ ಇವತ್ತು ಒಳ್ಳೆ ಅರಿವನ್ನ ಪಡ್ಕೊಳ್ಳೋದು ನಮಗೆ ಒಳ್ಳೆ ಸ್ವಭಾವವಾಗಿ ಬದಲಾಯಿಸುತ್ತೆ. ಆ ಒಳ್ಳೆ ಸ್ವಭಾವನೇ ನಮಗೆ ಒಳ್ಳೆದನ್ನ ಮಾಡಕ್ಕೆ ಪ್ರೇರೇಪಣೆ ಕೊಡುತ್ತೆ. ಅದಕ್ಕೆ ಈಕ್ವಲೆಂಟ್ ಆಗಿ ಕೆಟ್ಟ ಅರಿವನ್ನ ಸೇರಿಸ್ಕೊಳ್ಳೋನು ಕೆಟ್ಟ ಸ್ವಭಾವವನ್ನ ಹೊಂದ್ಕೊಳ್ತಾನೆ. ಆ ಕೆಟ್ಟ ಸ್ವಭಾವ ಏನ್ ಮಾಡುತ್ತೆ, ಅವನ್ ಕೆಟ್ಟದನ್ನ ಮಾಡೋದಕ್ಕೆ ಪ್ರೇರೇಪಣೆ ಕೊಡುತ್ತೆ. ಅದಕ್ಕೆ ಪೌಲ ಹೇಳ್ತಾನೆ ನೋಡಿ ಒಂದ್ ಕಡೆ, ನಾನೆಲ್ಲ ಮಾಡ್ತಿರೋದು ನನ್ನಲ್ಲಿರುವಂತ ಪಾಪವೇ. ನಾನು ಏನ್ ಮಾಡ್ಬೇಕು ಅನ್ಕೊಂತ ಇದೀನೋ ಅದು ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡ್ಬಾರ್ದು ಅನ್ಕೊಂತೀನೋ ಅದನ್ನೇ ಮಾಡ್ತೀನಿ. ಇದು ನಾನೆಲ್ಲ ಮಾಡ್ತಾ ಇರೋದು ನನ್ನಲ್ಲಿರುವಂತ ಪಾಪ. ಅಂದ್ರೆ ಒಂದು ಸ್ವಭಾವ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡ್ಬಿಡಿ ಸ್ವಭಾವ. ಇವಾಗ ಅಷ್ಟೇ ಒಂದು 3 ವರ್ಷಕ್ಕೆ ಹೆಂಗ್ ಚೇಂಜ್ ಆಗ್ಬಿಡುತ್ತೆ. ಅವಾಗಿಂದ ಮಾಡ್ಕೊಂಡು ಬಂದಿರೋ, ಚಿಕ್ಕ ವಯಸ್ಸಿಂದ ಇದೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಏನು ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಜಗಳ, ಸಾಯಿಸೋದು, ಹೊಡೆಯೋದು, ಬಡಿಯೋದು, ಅವಮಾನ ಪಡಿಸೋದು, ಇದೆಲ್ಲ ಹೆಂಗ್ ಬಂದಿದೆ? ಚಿಕ್ಕ ವಯಸ್ಸಿಂದ ಬಂದಿದೆ. ಕ್ರೈಸ್ತರ ನೋಡ್ತಾ ಇದ್ರೆ ಅವ್ನಿಗೆ ಹೆಂಗ್ ಅನಿಸ್ತಾ ಇತ್ತು? ಹೊಡಿಬೇಕು, ಸಾಯಿಸ್ಬೇಕು ಅನಿಸ್ತಾ ಇತ್ತು. ಇದೆಲ್ಲ ಎಲ್ಲಿಂದ ಬಂದಿತ್ತು? ಚಿಕ್ಕ ವಯಸ್ಸಿಂದ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ನು ಹೆಂಗ್ ಬೆಳ್ಕೊಂಡ್ ಬಂದಿದ್ದ? ಭಯ ಭಕ್ತಿಯಿಂದ. ಧರ್ಮಶಾಸ್ತ್ರವನ್ನು ಓದ್ಕೊಂಡು ಭಯ ಭಕ್ತಿಯಿಂದ ಏನಾಗಿದೆ ಅವನು
ಬೆಳ್ಕೊ, ಅದು ಹೊರಗಡೆ ಜನಕ್ಕೆ. ಆದ್ರೆ ಹೊರಗಡೆ ಹೆಂಗೆ, ಏನು ಹೊರಗಡೆ ಎಲ್ಲ ಏನಿತ್ತು? ದ್ವೇಷ, ಹೊಡಿಬೇಕು ಹೊಡಿಬೇಕು ಹೊಡಿಬೇಕು, ಅವನ್ನ ಹೊಡಿಬೇಕು ಇವನ್ನ ಹೊಡಿಬೇಕು, ಇದನ್ನ ಒಳಗಡೆ ಇತ್ತು. ಆದ್ರೆ ಇದು ಯಾರು ಗೊತ್ತಿರಲಿಲ್ಲ. ಆದ್ರೆ ಬೆಳ್ಕೊಂಡು ಬಂದ್ಮೇಲೆ ಈ ಕ್ರೈಸ್ತರೆಲ್ಲ ಬಂದ್ರಲ್ಲ, ಅವಾಗ ಏನಾಯ್ತು ಅದು ಹೊರಗಡೆ ಬಂತು. ಆದ್ರೆ ಇವನು ಒಬ್ಬನೇ ಹೊಡೆದಿ, ಬೇರೆ ಯಾರು ಯಾಕೆ ಹೊಡೆಯಕ್ ಬಂದಿಲ್ಲ ಹೇಳ್ರಿ ಆತರ? ಧರ್ಮಶಾಸ್ತ್ರವನ್ನು ಅನುಸರಿಸಿ ಫರಿಸಾಯರು ಸದ್ದುಕಾಯರು ಅವ್ರ ಕೆಲಸ ಏನು? ಇನ್ ಬಂದು ನಿಂತ್ಕೊಳ್ಳೋದು, ತಪ್ಪು ಹಿಡಿಯೋದು. ಯಾಕಂದ್ರೆ ಚಿಕ್ಕ ವಯಸ್ಸಿನ ಅದನ್ನೇ ಬೆಳೆಸ್ಕೊಂಡ್ ಬಂದವ್ರೆ. ಹೊಡಿಯೋದಲ್ಲ ಬಡಿಯೋದಲ್ಲ ಬೆಳೆಸ್ಕೊಂಡಿಲ್ಲ ಅವ್ರು. ಆದ್ರೆ ಪೌಲ ಹಂಗಲ್ಲ, ಧರ್ಮಶಾಸ್ತ್ರ ಜೊತೆಗೆ ಹೊಡೆಯೋದನ್ನು ಬಡಿಯೋದನ್ನು ಏನ್ ಮಾಡವನೆ? ರೌಡಿಸಮ್ ಕಲ್ತ್ಕೊಂಡವನು ಹೊರಗಡೆ. ಆದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸ್ತಾ ಇರೋದ್ರಿಂದ ಅವ್ನಿಗೇನಿಲ್ಲ, ಅದೆಲ್ಲ ರೌಡಿಸಮ್ ಮಾಡಕ್ಕೆ ಆಗ್ಲಿಲ್ಲ. ಇವಾಗ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿರೋದಕ್ಕೆ ಏನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಯೇಸುಸ್ವಾಮಿ ಬಂದು ಪ್ರತ್ಯಕ್ಷ ಆದಾಗ ಯೇಸುಸ್ವಾಮಿ ಕೇಳಿದ ಪ್ರಶ್ನೆ, ಯಾರು ನೀನು ಅಂತ ಕೇಳಿದ ತಕ್ಷಣ ಯೇಸುಸ್ವಾಮಿ ಏನಂತ ಉತ್ತರ ಕೊಟ್ರು? ನನ್ನನ್ನು ಹಿಂಸೆ ಪಡಿಸಿರುವಂತ ಯೇಸುವೇ ನಾನು, ಕ್ರಿಸ್ತನೇ ನಾನು. ಹಿಂಸೆ, ಎಷ್ಟು ಹಿಂಸೆ ಅವನ್ಗೆ ಒಳಗಡೆ ಎಷ್ಟು ಹಿಂಸೆ ಪಡಿಸ್ಬೇಕಂತಿದ್ರೆ ಅಷ್ಟು ಹಿಂಸೆ ಪಡಿಸ್ತದೆ. ಯೇಸುಸ್ವಾಮಿನೇ ಬಂದು ಹೇಳ್ತಾರ, ಎಷ್ಟು ಹಿಂಸೆ ಪಡಿಸಿರಲ್ಲ ಹೇಳ್ರಿ ಜನರನ್ನ. ಯೇಸುಸ್ವಾಮಿ ಬಂದು ನಾನು ಇಷ್ಟು ಹಿಂಸೆ ಪಡಿಸ್ತಾ ಇದೆಯಾ ನೀನು ಅಂತ ಹೇಳೋ ರೀತಿಯಲ್ಲಿ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಎಷ್ಟು ಜನಕ್ಕೆ ನೀವು ಈ ತರ ಹಿಂಸೆ ಕೊಟ್ಟಿದ್ದೀರಾ ಅಂತ? ಎಷ್ಟು ಜನಕ್ಕೆ? ಕೆಲವೊಬ್ರು ಚಿಕ್ಕ ವಯಸ್ಸಲ್ಲೇ ಬೆಳೆಸ್ಕೊಂಡಿರ್ತಾರೆ, ಏನು ನಾನು ಅಡಿಗೆ ಎಲ್ಲ ಮಾಡಲ್ಲ, ಮಾಡಿದ್ರೆ ಕುತ್ಕೊಂಡು ತಿಂತೀನಿ ಅಂತ ಒಂದು ಹೊರಗಡೆ ಬೆಳೆಸ್ಕೊಂಡ್ಬಿಡ್ತಾರೆ. ಅವ್ರು ದೊಡ್ಡವರಾದ್ಮೇಲೆ ಬೆಳೆದ್ಮೇಲೆ ಅವ್ರ ಅಡಿಗೆ ಮಾಡಕ್ ಮನ್ಸು ಬರಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಲಸ ಮಾಡಿ 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 ಏನಾಗ್ಬಿಡುತ್ತೆ ಅವ್ರಿಗೆ, ಸಾಕಾಗ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಒಂದು ಇಂಟೆನ್ಷನ್ ಬೆಳೆಸ್ಕೊಂಡ್ಬಿಡ್ತಾರೆ. ದೊಡ್ಡವರಾದ್ಮೇಲೆ ನಾನು ಏನ್ ಕೆಲಸ ಮಾಡಲ್ಲ, ಏನ್ ಅಡಿಗೆನೂ ಮಾಡಲ್ಲ. ಅನ್ಭವಿಸೋದು ಲಾಸ್ಟ್ ಎಲ್ಲಾರು ಈ ಇಂಟೆನ್ಷನ್ಗೆ. ಅವ್ರು ಅನುಭವಿಸ್ತಾರೆ, ಆಮೇಲೆ ಗಂಡ ಅನುಭವಿಸ್ಬೇಕು, ಆಮೇಲೆ ಮಕ್ಕಳು ಅನುಭವಿಸ್ಬೇಕು. ಅಂದ್ರೆ ಇವ್ರು ಚಿಕ್ಕ ವಯಸ್ಸಲ್ಲಿ ಬೆಳೆಸ್ಕೊಂಡಿರುವಂತ ಇವ್ರ ನೇಚರ್ ಸ್ವಭಾವ ಏನಾಗ್ತಾ ಇದೆ, ಗಂಡನ ಸಫರ್ ಮಾಡ್ತಾ ಇದೆ, ಮಕ್ಕಳನ್ನ ಸಫರ್ ಮಾಡ್ತಾ ಇದೆ. ಹೌದು, ಅದು ಎಂಜಾಯ್ಮೆಂಟ್ ಅವ್ರಿಗೆಲ್ಲ ಬೇಕಾಗಿದ್ದು, ಅದು ಸಫರಿಂಗ್ ಅಲ್ಲ ಅದು. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಏನ ಬೆಳೆಸ್ಕೊಂತೀವೋ ಅದೇ ನಮ್ಮ ಸ್ವಭಾವವಾಗಿ ಮಾರ್ಪಡುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಡಿಸೈನ್ ಆಗಿ ತಿನ್ಬೇಕಂತಿರುತ್ತೆ. ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ ಅವರು? ಡಿಸೈನ್ ಉಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಡಿಸೈನ್ ತಿನ್ನಕ್ಕೆ ಫ್ರೀಡಮ್ ಇರಲಿಲ್ಲ, ದುಡ್ಡು ಇರ್ಲಿಲ್ಲ. ಅವಾಗ ಏನ್ ಅನ್ಕೊಂಡಿರ್ತಾರೆ, ಒಂದು ಇಂಟೆನ್ಷನ್ ಉದ್ದೇಶ ಬೆಳೆಸ್ಕೊಂಡು ದೊಡ್ಡವರಾದ್ಮೇಲೆ ನಾನು ಏನ್ ಮಾಡ್ಬೇಕು, ಈ ತರ ತಿನ್ಬೇಕು ಅಂತ ಅದನ್ನೇ ಉಟ್ಕೊಂಡಿರ್ತಾರೆ. ನೀವು ಬೇಡ ತಿನ್ಬೇಡ್ರಿ ಕೇಳಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇದೆಯಾ? ಮುಂದೆ ಹೋಗೋಣ. ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ. ನೀನು ದುಷ್ಟತನದಲ್ಲಿ ದುಷ್ಟತ್ವದಲ್ಲಿ ಸಂತೋಷಪಡುವ ದೇವರನ್ನ ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂದಲಾರದು. ಏನಂತೆ ದೇವರೇನಂತೆ? ದುಷ್ಟತ್ವದಲ್ಲಿ ಸಂತೋಷ ಪಡುವ ದೇವರಲ್ಲ. ಅಂದ್ರೆ ದುಷ್ಟತ್ವ ಅಂದ್ರೆ ಏನು? ನಾನು ಅವಾಗ ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಗೆ. ಕೆಟ್ಟದ್ರ ಅರಿವನ್ನ ನೀವು ಬೆಳೆಸ್ಕೊಳ್ಬೇಕಾದ್ರೆ ಆ ಬೆಳೆಸ್ಕೊಂಡಿರುವ ಕೆಟ್ಟ ಅರಿವಲ್ಲಿ ಸಂತೋಷ ಪಡೋ ದೇವರಲ್ಲ. ನೀವು ಸೇರ್ಸ್ಕೊಂತಿರುವಂತ ಕೆಟ್ಟ ಅರಿವು ನಾಲೆಡ್ಜ್ ಇದೆ ನೋಡ್ರಿ, ಅದನ್ನ ನೋಡಿ, ಓ ನನ್ನ ಮಕ್ಕಳ ಎಷ್ಟು ಒಳ್ಳೆ ಕೆಟ್ಟ ಅರಿವನ್ನು
ತುಂಬಿಸ್ಕೊಂಡಿದ್ದೀರಾ ಅಂತೇಳಿ ದೇವರು ನೋಡ್ಕೊಂಡು ಏನ್ ಮಾಡಲ್ಲ, ಸಂತೋಷ ಪಡಲ್ಲ. ಅಂದ್ರೆ ನೀವು ಕೆಟ್ಟ ಅರಿವನ್ನು ತುಂಬಿಸ್ಕೊಂಡು ಉಪವಾಸ ಮಾಡಿದ್ರೆ ದೇವ್ರು ಸಂತೋಷ ಪಡ್ತಾರಾ? ನೀವು ಕೆಟ್ಟ ಅರಿವನ್ನು ತುಂಬಿಸ್ಕೊಂಡು ಅನ್ಯ ಭಾಷೆ ಮಾತ್ರ ದೇವ್ರು ಸಂತೋಷ ಪಡ್ತಾರಾ? ಕೆಟ್ಟ ಅರಿವನ್ನು ತುಂಬಿಸ್ಕೊಂಡು, ಕೆಟ್ಟ ನಾಲೆಡ್ಜ್ ತುಂಬಿಸ್ಕೊಂಡು ನೀವು ಟೈಮ್ ಸರಿಯಾಗಿ ಚರ್ಚಿಗೆ ಬಂದು ಎಲ್ಲಾ ಪ್ರಾರ್ಥನೆಗಳು ಸೇರಿಸ್ಕೊಂಡು ಎಲ್ಲಾರ ಜೊತೆ ಎಲ್ಲರೂ ಪ್ರಸಂಗ ಮಾಡಿ ಆಡಿ ಚಪ್ಪಳೆ ತಟ್ಟಿ ಎಲ್ಲರೂ ಪ್ರೇಯರ್ ಮಾಡಿದ್ರೆ ದೇವ್ರು ಸಂತೋಷ ಪಡ್ತಾರೆ ಅನ್ಕೊಂಡಿದ್ದೀರಾ? ಕೆಟ್ಟ ಅರಿವನ್ನ ತುಂಬಿಸ್ಕೊಂಡಿರುವಂತ ಯಾವ ವ್ಯಕ್ತಿನೂ ನೋಡಿ ದೇವ್ರೇನ್ ಮಾಡಲ್ಲ, ಸಂತೋಷ ಪಡಲ್ಲ. ಅಂದ್ರೆ ಕೆಟ್ಟತನದಲ್ಲಿ ದೇವ್ರೇನ್ ಮಾಡಲ್ಲ ಅಂತೆ, ಸಂತೋಷ ಪಡಲ್ಲ. ಇನ್ನೊಂದ್ಸರಿ ವಾಕ್ಯ ಓದಿ, ಎಲ್ಲರೂ ತಲೆಗೆ ಹೋಗ್ಲಿ. ಯಾವ್ದ್ರಲ್ಲಿ? ದುಷ್ಟತ್ವ, ದುಷ್ಟತನದಲ್ಲಿ, ದುಷ್ಟತ್ವ, ದುಷ್ಟ ಕ್ರಿಯೆಗಳಲ್ಲಿ. ಹೊರಗಡೆ ಕಾಣೋ ತರ ದುಷ್ಟತ್ವ ಯಾವಾಗ ಪ್ರಾರಂಭ ಆಗುತ್ತೆ? ನಾವು ಅದೇ ಮುಂಚೆ ಓದ್ಕೊಂಡು ಬರ್ತಾ ಇದೀವಿ, ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಪ್ರಾರಂಭ ಆಗುತ್ತೆ. ಕೆಟ್ಟ ಅರಿವು ಜಾಸ್ತಿ ಆಗಿ 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 ಏನಾಗುತ್ತೆ, ಅದು ಕೆಟ್ಟತನವಾಗಿ ಮಾರ್ಪಡುತ್ತೆ, ಕೆಟ್ಟ ಸ್ವಭಾವವಾಗಿ ಮಾರ್ಪಡುತ್ತೆ. ಕೆಟ್ಟ ಸ್ವಭಾವವಾಗಿ ಬದಲಾಯಿಸಿಕೊಂಡಿರುವವರು, ಕೆಟ್ಟ ಸ್ವಭಾವವಾಗಿ ಮಾರ್ಪಡಿಸ್ಕೊಂಡಿರೋರು ಅವ್ರ ಕೈಯಲ್ಲಿ ಕೆಟ್ಟದನ್ನ ಮಾಡ್ದಿರಾ ಇರಕ್ಕೆ ಆಗಲ್ಲ. ಅದೇ ಅವರ ದುಷ್ಟತನ, ದುಷ್ಟತ್ವ. ಎರಡು ಡಿಫರೆನ್ಸ್ ಇದೆ. ಅವನ್ ಕುಡಿತಾನೆ ಬ್ರದರ್, ಆದ್ರೆ ಇವನ್ ಕುಡ್ಕ. ಅವನ್ ಬರೀ ಕುಡಿತಾನೆ, ಇವನ್ ಕುಡ್ಕ. ಈ ಇಬ್ಬರು ಡಿಫರೆನ್ಸ್ ಏನು? ಇಬ್ರು ಮಾಡ್ತಿರೋದು ಕೆಟ್ಟದೆ, ಬಟ್ ಇಬ್ರು ಕೆಟ್ಟದಕ್ಕೂ ಡಿಫರೆನ್ಸ್ ಏನು? ಇವನ್ ಸುಳ್ಳು ಹೇಳ್ತಾನೆ, ಆದ್ರೆ ಇವನು ಸುಳ್ಳುಗಾರ. ಏನು ಇದಕ್ಕೆ ಡಿಫ್ರೆನ್ಸ್ ಏನು? ಯೋಚನೆ ಮಾಡಿ ಸ್ವಲ್ಪ. ಇವನು ಅವಾಗ ಇವನ್ ಸುಳ್ಳು ಹೇಳ್ತಾನೆ, ಇವನ್ನ ನಂಬೋದು. ಅದು ಇವನ್ ಸುಳ್ಳುಗಾರ, ಇವನ್ನ ನಂಬಕ್ಕಾಗಲ್ಲ. ಆದ್ರೆ ನೀವ್ ಏನ್ ಹೇಳಕ್ ಟ್ರೈ ಮಾಡಿ, ಈ ತರ ಡೈಲಾಗ್ ಎಲ್ಲ ಹೇಳಿದಿರ ನೀವು ಯಾವಾಗಾದ್ರು? ಮತ್ತೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇರ್ತೀರ ನೀವು ಈ ಡೈಲಾಗ್ ಹೇಳ್ಬೇಕಾದ್ರೆ? ಏನ್ ಕನ್ವೆ ಮಾಡ್ಬೇಕು ಅನ್ಕೊಂತ ಇದ್ದೀರಾ? ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂತ ಇದ್ದೀರಾ ಈ ತರ ಡೈಲಾಗ್ ಹೇಳ್ಬೇಕಾದ್ರೆ? ಇವನ್ ಸುಳ್ಳು ಹೇಳ್ತಾನೆ, ಇವನ್ನ ನಂಬೋದಂತೆ. ಇವನ್ ಸುಳ್ಳುಗಾರ ಅಂತ ಇವನ್ನ ನಂಬಾರ್ದಂತೆ. ಏನು ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀವಿ ನಾವು? ಸ್ವಲ್ಪ ಯೋಚನೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ. ಇವನು ಏನೋ ಆ ಸಿಚುವೇಶನ್ ತಪ್ಪಿಸ್ಕೊಳಕ್ ಏನೋ ಹೇಳ್ಬಿಟ್ಟ, ಆದ್ರೆ ಇವನು ಬೇಕಂತಾನೇ ಹೇಳೋನು. ಇವನು ಸುಳ್ಳು ಹೇಳದೆ ಕೆಲಸ. ಇವನು ಬೆಳಗ್ಗೆ ಎದ್ದಾಗಿಂದ ನೀವು ಟೀ ಕುಡ್ದ? ಇಲ್ಲ ಇಲ್ಲ ಕುಡ್ದಿಲ್ಲ. ಇನ್ನೊಂದು ನೀವು ಕೊಡ್ಸಿ ಇವಾಗ. ಒಂದು ಟೀಗೋಸ್ಕರ ಸುಳ್ಳು ಕುಡ್ದೆ, ಇನ್ನೊಂದು ಕುಡಿಬೇಕನ್ನಿಸ್ತಾ ಇದೆ, ಕೊಡ್ಸೋನಲ್ಲ. ಕುಡ್ದಿಲ್ಲ, ಕೊಡ್ಸು. ಊಟ ಮಾಡ್ದ? ಮಾಡಿಲ್ಲ ಮಾಡಿಲ್ಲ. ಹಾ ಮಾಡ್ಸ. ಇವ್ರ ಕೆಲ್ಸನೇ ಬರೀ ಟ್ಯಾಕ್ಸ್ ಹಾಕದೆ. ಸೊ ದೇವ್ರು ಏನ್ ಮಾಡಲ್ವಂತೆ, ದುಷ್ಟತನದಲ್ಲಿ ದುಷ್ಟತ್ವದಲ್ಲಿ ಸಂತೋಷ ಪಡಲ್ಲ. ಸೊ ದುಷ್ಟತನವು ಯಾವುದರಿಂದ ಪ್ರಾರಂಭ ಆಗುತ್ತೆ? ಚಿಕ್ಕ ವಯಸ್ಸಿಂದಲೂ ಪ್ರಾರಂಭ ಆಗುತ್ತೆ. ಆದ್ರೆ ಯಾವುದ್ರ ಮೂಲಕ ಪ್ರಾರಂಭ ಆಗುತ್ತೆ? ಇಂಟೆನ್ಷನ್ಸ್, ಉದ್ದೇಶಗಳಿಂದ ಪ್ರಾರಂಭ ಆಗುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನಿಮ್ ಉದ್ದೇಶ ಕರೆಕ್ಟ್ ಆಗಿದ್ಯಾ ಇವತ್ತು?
ಒಬ್ಬರು ಹಂಗೆ ನೋಡ್ತಾ ಇದ್ರೆ ಹಿಂಗೆ ಒಳಗಡೆ ಮೇಲ್ಗಡೆ ನಗ್ತಾ ಇರ್ತೀವಿ, ಒಳಗಡೆ ಇವ್ನು ಸಾಯಿಸ್ಬಿಡ್ಬೇಕು ಅನ್ಸ್ತಾ ಇರ್ತೀವಿ, ಇನ್ನು ಮುಖ ಮೂತಿ ಎಲ್ಲ ಹೊಡೆದಾಕ್ಬಿಡ್ಬೇಕು. ಆದ್ರೆ ಹೊರಗಡೆ ಏನ್ ಮಾಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ. ಹೊರಗಡೆ ಏನ್ ಅನ್ಕೊಂತೀವಿ, ಎಲ್ಲ ಹಿಂಗೆ ಮುಖ ಮೂತಿ ಹೊಡೆದಾಕ್ಬಿಡ್ಬೇಕು ಅಂತ. ಹೊರಗಡೆ ನಗ್ತಾ ಇರ್ತೀವಿ, ಹೊರಗಡೆ ಬೈಕೊಂತ ಇರ್ತೀವಿ, ಯಾವಾಗ ತಾನೇ ಸಾಯ್ತಾನೆ ಹೊರಗಡೆ ಅನ್ಕೊಂತ ಇರ್ತೀವಿ. ಹೇಳೋದಕ್ಕೆ ನನ್ನ ಕೈಲಿ ನಾನು ಅನ್ಕೊಂಡಿದ್ದೆಲ್ಲ ಎಂಜಾಯ್ ಮಾಡಕ್ ಆಯ್ತಾ ಇಲ್ಲ, ಯಾವಾಗ ತಾನೇ ಸಾಯ್ತಾರೆ ಇವರೆಲ್ಲ. ಏನು ಇವ್ರು ಅನ್ಕೊಂಡಿದ್ದು ಎಂಜಾಯ್ ಮಾಡಕ್ಕೆ ಒಬ್ರು ಸಾಯ್ಬೇಕಾ? ಏನಕ್ಕೆ? ಇವ್ರ ಉದ್ದೇಶ ಬೇರೆ ಬೇರೆಕ್ಕೆ. ಎಷ್ಟು ಕೆಟ್ಟವರಲ್ಲ ನಾವು. ಒಳಗಡೆ ಅದನ್ನ ಬೆಳೆಸ್ಕೊಂಡು ಒಂದಲ್ಲ ಒಂದಿನ ಏನ್ ಮಾಡ್ತೀರಾ, ಅದನ್ನ ಅದು ನಿಮ್ಮ ಸ್ವಭಾವವಾಗಿ ಬದಲಾದ್ರೆ ಖಂಡಿತ ಒಬ್ರನ್ನ ಸಾಯಿಸ್ತೀರ ನೀವು. ನಿಜವಾಗ್ಲು ಏನಕ್ಕೆ ಜನ ಹೊರಗಡೆ ಕೊಲೆ ಮಾಡ್ತಾರದು ಹೇಳ್ರಿ? ಒಳಗಡೆ ಬೆಳೆಸ್ಕೊಂಡಿರೋದೇ ಹೊರಗಡೆ ಕೊಲೆ ಮಾಡೋದು. ಆಟೋಮೆಟಿಕ್ ಆಗಿ ಓವರ್ ನೈಟ್ ಅಲ್ಲಿ ಯಾರು ಕೊಲೆಗಾರ ಆಗಲ್ಲ. ಅವ್ರ ಇಂಟೆನ್ಷನ್ನು, ಉದ್ದೇಶಗಳು ಏನಾಗಿದೆ, ಬೆಳೆಸ್ಕೊಂಡು ಅದು ಸ್ವಭಾವವಾಗಿ ಮಾರ್ಪಟ್ಟು ಏನಾಗಿದೆ, ಅದು ಕೊಲೆ ಮಾಡೋ ಲೆವೆಲ್ ತಗೊಂಡಿದೆ. ಒಂದ್ಸರಿ ಅದು ಅವನ ಸ್ವಭಾವ ಮಾರ್ಪಟ್ರೆ ಅವನ ಕೈಯಲ್ಲಿ ಕೊಲೆ ಮಾಡಿದಿರಾ ಇರಕ್ಕೆ ಆಗಲ್ಲ. ಅದಕ್ಕೆ ದೇವರವಾಕ್ಯ ಹೇಳುತ್ತೆ, ಕತ್ತಿ ಹಿಡಿಯೋನು. ಯಾಕಂದ್ರೆ ನೀನ್ ಯಾವ ಸ್ವಭಾವದಲ್ಲಿ ನೀನು ಸ್ವಭಾವವಾಗಿ ಮಾರ್ಪಡಿಸ್ಕೊಂತೀಯೋ ಅದೇ ಸ್ವಭಾವ ನಿನ್ನ ಹಾಳು ಮಾಡುತ್ತೆ. ಸುಳ್ಳು ಹೇಳೋ ಸ್ವಭಾವ ಬೆಳೆಸ್ಕೊಂಡ್ರೆ ಆ ಸುಳ್ಳೇ ನಿನ್ನ ಹಾಳು ಮಾಡುತ್ತೆ. ಮೋಸ ಮಾಡೋ ಸ್ವಭಾವ ಬೆಳೆಸ್ಕೊಂಡ್ರೆ ಮೋಸ ಮಾಡೋದೇ ನಿನ್ನ ಹಾಳು ಮಾಡುತ್ತೆ. ಅದಕ್ಕೆ ದೇವರವಾಕ್ಯ ಏನ್ ಹೇಳ್ತೇಳಿ, ನೀನು ತಿಂದು ಬಾಯಿ ಒಳಗಡೆ ಹೋಗಿ ಹೊಟ್ಟೆ ಒಳಗಡೆ ಹೋಗೋದಲ್ಲ ನಿನ್ನ ಹಾಳು ಮಾಡೋದು, ಒಳಗಡೆಯಿಂದ ಬಾಯಿಂದ ಹೊರಗಡೆ ಬರುತ್ತೆ ನೋಡು, ಅದು ನಿನ್ನ ಹಾಳು ಮಾಡುತ್ತೆ. ಅಂದ್ರೆ ಒಳಗಡೆ ನಾವು ಏನ್ ಸೇರ್ಸಿಟ್ಕೊಂತೀವಿ, ಚಿಕ್ಕ ವಯಸ್ಸಿಂದ ಬೆಳೀತಾ ಒಳಗಡೆ ಏನ್ ಇಂಟೆನ್ಷನ್ ಸೇರ್ಸಿಟ್ಕೊಂತೀವಿ ಅದು ಒಂದ್ ದಿವಸ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದಾಗ ಇಂಟೆನ್ಷನ್ಸ್ ನಮ್ಮನ್ನ ಹಾಳು ಮಾಡ್ಬಾರ್ದು. ಮನಸ್ಸಿನ ಒಳಗಡೆಯಿಂದ, ಹೃದಯದ ಒಳಗಡೆಯಿಂದ ಬರುವಂತದ್ದೇ ಮನುಷ್ಯನನ್ನ ಕೊಲೆ ಮಾಡೋ. ಆ ಮನುಷ್ಯನ ಒಳಗಡೆ ಯಾವಾಗಿಂದ ಸೇರ್ಕೊಂಡಿರೋದು, ಅದು ಚಿಕ್ಕ ವಯಸ್ಸಿಂದನೇ ಮನುಷ್ಯನ ಒಳಗಡೆ ಏನ್ ಸೇರ್ಕೊಂಡಿರುತ್ತೋ ದೊಡ್ಡವನಾದ್ಮೇಲೆ ಹೊರಗಡೆ ಬಂದಾಗ ಅದು ಅವನ್ನ ಹಾಳು ಮಾಡ. ಎಲ್ಲ ಎಲ್ಲೇ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಚಿಕ್ಕ ವಯಸ್ಸಲ್ಲಿ ನೀವು ಏನೆಲ್ಲ ಸೇರ್ಸಿಟ್ಕೊಂಡಿದ್ದೀರಾ? ದೇವರ ಹತ್ರ ಕ್ಷಮಾಪಣೆ ಕೇಳಿ ಇವತ್ತು ಬಿಡುಗಡೆ ಹೊಂದ್ಕೊಳ್ಳಿ. ಯಾಕಂದ್ರೆ ನಮ್ಮನ್ನ ಹಾಳು ಮಾಡತ್ತ ಒಂದ್ ದಿವಸ. ಇವಾಗ ನಾನು ದೊಡ್ಡವನಾದ್ಮೇಲೆ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಡು ಕೂತಿದ್ದೆ, ನನ್ನ ಕತೆ ಏನಾಗ್ತಾ ಇತ್ತು? ದೇವ್ರು ಬಿಡುಗಡೆ ಕೊಟ್ಟಿದ್ದಕ್ಕೆ ಶುರು ಹೋಯ್ತು. ಇಲ್ಲ ಇವಾಗ್ಲೂ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊತಿದ್ರೆ ಏನಾಗ್ತಾ ಇತ್ತು ಕತೆ? ಚಿಕ್ಕ ವಯಸ್ಸಲ್ಲಿ ಕುತ್ಕೊಂಡು ತಿನ್ಬೇಕಂತ ಡಿಸೈಡ್ ಮಾಡಿದವ್ರು ಇವಾಗ ದೊಡ್ಡವರಾದ್ಮೇಲೆ ಕುತ್ಕೊಂಡು ತಿನ್ಬೇಕಂತ ಡಿಸೈಡ್ ಆಗ್ಬಿಟ್ರೆ ಅವ್ರ ಸುತ್ತಲಿರೋರ ಕಥೆ ಏನಾಗ್ತಾ ಇತ್ತು? ನೀವು ಸಿಸ್ಟರ್ಸ್ ಎಲ್ಲ ಹಂಗಿಲ್ಲ ಅನ್ಕೊಂತೀನಿ. ಅಡಿಗೆ ಮಾಡ್ತೀರಾ ನಿಮ್ಮ ಮನೇಲಿ? ಸೊ ದುಷ್ಟತನವನ್ನ ದೇವರೇನ್ ಮಾಡಲ್ಲಂತೆ, ಸಂತೋಷ ಪಡಲ್ಲ. ಆ ಕೆಟ್ಟದ್ದು ಅವರಲ್ಲಿ ನಿಲ್ಲಲ್ಲ, ಕೆಟ್ಟದ್ದು ಅವರಲ್ಲಿ ತಂಗಲಾರದು. ಕೆಟ್ಟದ್ದು ಯಾವುದು ನಮ್ಮಲ್ಲಿ ಉಳ್ಕೋಬಾರ್ದು ಅಂತ ಅರ್ಥ. ಕೆಟ್ಟದ್ದು ಯಾವುದು ನಮ್ಮಲ್ಲಿ ತಂಗಬಾರ್ದು. ದೇವರಲ್ಲಿ ಹೆಂಗೆ ತಂಗೋದಂದ್ರೆ ಅರ್ಥ ಹೇಳ್ರಿ, ಸ್ಟಾಗ್ನೆಂಟ್ ವಾಟರ್ ಅಂತಾರೆ ನೋಡ್ರಿ. ಉಳ್ಕೊಂಡಿರೋ ನೀರ್ ಮೇಲೆ ಗಲೀಜ್ ಬರುತ್ತೆ, ಸೊಳ್ಳೆಗಳು ಬರುತ್ತೆ, ಕಾಯಿಲೆ, ಮಲೇರಿಯಾ, ಡೆಂಗು ಇದೆಲ್ಲ ಬರ್ತಾವಲ್ಲ. ಯಾವ್ದ್ರ ಮೂಲಕ ಬರೋದು? ಸೊ ತುಂಬಾ ದಿವಸ ಯಾವುದು ಕೆಟ್ಟದ್ದು ನಮ್ಮಲ್ಲಿ ಏನು ಮಾಡಬಾರ್ದು, ಕೆಟ್ಟದ್ದು ತಂಗಬಾರದು. ಅದಕ್ಕೆ ಸ್ವಾಮಿ ಹೇಳ್ತಾರೆ ನೋಡ್ರಿ, ಕೋಪ ಮಾಡ್ಕೊಳ್ರಿ, ಆದ್ರೆ 6 ಗಂಟೆವರೆಗೂ ನಿಲ್ಲಿಸ್ಬೇಡ. ಅದ್ರ
ಅದ್ರ ಮೇಲೆ ತಂಗಿಸ್ಕೋಬೇಡ್ರಿ, ಉಳಿಸ್ಕೋಬೇಡ್ರಿ. ಕೆಟ್ಟದ್ ಯಾವ ದೇವರಲ್ಲಿ ಏನ್ ಮಾಡಲ್ಲಂತೆ, ತಂಗೋದಿಲ್ಲ, ಉಳ್ಕೊಳ್ಳಲ್ಲ. ಒಂದ್ ವೇಳೆ ನೀ ಕೋಪ ಮಾಡ್ಕೊಳಕ್ಕಿದ್ರೆ ನಿನ್ಗಿರೋದು ಫ್ರೀಡಮ್ ಬರೀ ಸಂಜೆ 6 ಗಂಟೆವರೆಗೆ, ಸೂರ್ಯ ಮುಳುಗೋವರೆಗೆ ನಿನಗೆ ಫ್ರೀಡಮು. ಅದ್ರ ಮೇಲೆ ನೀನ್ ಅದನ್ನ ಏನ್ ಮಾಡ್ಬಾರ್ದು, ತಂಗಿಸ್ಕೋಬಾರ್ದು, ಉಳಿಸ್ಕೋಬಾರ್ದು ನಿಮ್ ಲೈಫಲ್ಲಿ. ಯಾವ್ದನ್ನ ತುಂಬಾ ದಿವಸ ಉಳಿಸ್ಕೊಂತೀಯೋ ಅದು ನಿನ್ಗೆ ಏನಾಗುತ್ತೆ, ನಿನ್ನ ಒಂದು ಸ್ವಭಾವವಾಗಿ ಮಾರ್ಪಡುತ್ತೆ. ಅದನ್ನ ರಿಪೀಟ್ ಆಗಿ ಮಾಡಕ್ ಟ್ರೈ ಮಾಡ್ತೀಯ. ಅದನ್ನ ಯಾವ್ದನ್ನ ಉಳಿಸ್ಕೊಂತೀಯೋ ಅದನ್ನ ಏನ್ ಮಾಡ್ತೀಯ ನೀನು, ರಿಪೀಟ್ ಆಗಿ ಅದನ್ನೇ ಮತ್ತೆ ನೀನ್ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ತೀಯ. ಕೋಪನ ಉಳಿಸ್ಕೊಂಡ್ರೆ ಮತ್ತೆ ಕೋಪ ಮಾಡ್ಕೊಂತೀಯ, ದ್ವೇಷನ ಉಳಿಸ್ಕೊಂಡ್ರೆ ಮತ್ತೆ ದ್ವೇಷ ಮಾಡ್ತೀಯ, ಹೊಟ್ಟೆಗಿಷ್ಟನ ಉಳಿಸ್ಕೊಂಡ್ರೆ ಮತ್ತೆ ಹೊಟ್ಟೆಗಿಷ್ಟ ಪಡ್ತೀಯ, ಜಗಳ ಮಾಡೋದನ್ನ ಉಳಿಸ್ಕೊಂಡ್ರೆ ಮತ್ತೆ ಅದನ್ನ ಜಗಳ ಮಾಡ್ತೀಯ. ಯಾವ್ದನ್ನ ನಾವು ಉಳಿಸ್ಕೊಂತೀವೋ, ಯಾವ್ದನ್ನ ನಾವು ತಂಗಿಸ್ಕೊಂತೀವೋ ಅದನ್ನ ನಾವು ಮತ್ತೆ ಮಾಡ್ತೀವಿ. ಅದಕ್ಕೆ ದೇವರ ಹೇಳ್ತಾರೆ, ದೇವರಲ್ಲಿ ಏನ್ ಮಾಡಲ್ಲಂತೆ, ನಿನ್ನಲ್ಲಿ ಯಾವ ಕೆಟ್ಟದು ತಂಗುವುದಿಲ್ಲ. ಯಾವ ಕೆಟ್ಟದು ದೇವರಲ್ಲಿ ನಿನ್ನ ಬಳಿಗೆ ತಂಗಲಾರ, ಉಳ್ಕೊಳಕ್ಕಾಗಲ್ಲ. ದೇವ್ರು ನಿಮ್ಮಲ್ಲಿ ಇದಾರ? ನಿಜವಾಗ್ಲೂ ಇದಾರ? ನಿಜವಾಗ್ಲೂ ನಂಬ್ತೀರಾ ದೇವ್ರಿದ್ದಾರೆ ಅಂತ? ದೇವ್ರು ನಮ್ಮಲ್ಲಿ ಇದಾರ ಅಂದ್ರೆ ನಮ್ಮಲ್ಲಿ ಕೆಟ್ಟದು ತಂಗಬಾರ್ದು. ಕೆಟ್ಟ ಅರಿವಿಗೆ, ಕೆಟ್ಟ ನಾಲೆಡ್ಜ್ಗೆ ನಮ್ಮೊಳಗಡೆ ಜಾಗ ಇಲ್ಲ. ಕೆಟ್ಟ ನಾಲೆಡ್ಜು ನನ್ನಲ್ಲಿ ತಂಗಲಾರದು. ಕೆಟ್ಟ ನಾಲೆಡ್ಜು ನನ್ನಲ್ಲಿ ಉಳ್ಕೊಳ್ಳಾರದು. ಸೊ ನಿಮ್ಮ ಸ್ವಭಾವ ಯಾವುದನ್ನ ಬೆಳೆಸೋದು, ಚೇಂಜ್ ಮಾಡೋದು? ನಿಮ್ಮ ಕೆಟ್ಟ ಅರಿವು, ಕೆಟ್ಟ ನಾಲೆಡ್ಜ್, ಕೆಟ್ಟ ಇಂಟೆನ್ಷನ್ಸ್. ಕೀರ್ತನೆ ಕೀರ್ತನೆ 21ನೇ ಅಧ್ಯಾಯ. ಕೀರ್ತನೆ 21 ಸಿಕ್ಕಿದ್ಯಾ? 11ನೇ ವಾಕ್ಯ. ಏನಂತ ಜನರು ಏನ್ ಮಾಡ್ತಾರೆ? ಏನಂತ? ತಂತ್ರೋಪಾಯಗಳನ್ನು ಕಲ್ಪಿಸಿ. ಅರ್ಥ ಹೇಳ, ಇಮ್ಯಾಜಿನ್ ಮಾಡಿಕೊಂಡು, ತಂತ್ರೋಪಾಯಗಳನ್ನ ಇಮ್ಯಾಜಿನ್ ಮಾಡಿಕೊಂಡು ಏನ್ ಮಾಡ್ತಾರಂತೆ ಇವ್ರದು? ಇಮ್ಯಾಜಿನೇಷನ್. ತಂತ್ರೋಪಾಯಗಳನ್ನ ಅಂದ್ರೆ ಅರ್ಥ ಹೇಳ್ರಿ. ಕೆಟ್ಟು ಇವ್ರಿಗೆ ಯಾವ ತರ ತೊಂದರೆ ಕೊಡ್ಬೇಕು, ಯಾವ ತರ ಸಮಸ್ಯೆ ಉಂಟು ಮಾಡ್ಬೇಕು, ಯಾವ ತರ ಇವ್ರ ಕೇಡ್ ಬಗೆಸ್ಬೇಕು, ಯಾವ ತರ ಟೆಕ್ನಿಕ್ಸು, ಯಾವ ತರ ಬೈಬೇಕು, ಯಾವ ತರ ಅವಮಾನ ಪಡ್ಬೇಕು, ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ಬೇಕು, ಕಣ್ಣೀರು ಬರ್ಸ್ಕೊಬೇಕಾ, ಕಣ್ಣೀರು ಬರ್ಸ್ಕೊಬಾರ್ದಾ, ನಗ್ಬಾರ್ದಾ, ಐಬ್ರೋಸ್ ಮೇಲ್ಗಡೆ ಮಾಡ್ಬೇಕಾ, ಕೆಳಗಡೆ ಮಾಡ್ಬೇಕಾ, ಇದೆಲ್ಲ ಏನ್ ಮಾಡ್ತಾರಂತೆ? ಕಲ್ಪನೆ ಮಾಡ್ಕೋತಾರಂತೆ. ನೀವೆಲ್ಲ ಯಾರು? ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯ ಹೊರಗಡೆ ಭಾಗ ನೋಡ್ತಾನೆ, ದೇವ್ರು ಅಂತರಂಗ. ಒಳಗಡೆ ಏನ್ ಟ್ರಿಕ್ಸ್ ಮಾಡ್ತಾ ಇದ್ದೀರಾ ಅಂತ ದೇವ್ರು ನೋಡ್ತಾರೆ. ಏನ್ ಐಡಿಯಾಗಳು ಇಟ್ಕೊಂಡಿದ್ದೀರಾ? ದೇವ್ರ ಏನ್ ಮಾಡ್ತಾರೆ? ಡೈರೆಕ್ಟ್ ಆಗಿ ಅದಕ್ಕೆ ಒಳಗಡೆ ನೋಡೋದು. ಯಾರಾದ್ರೂ ನನ್ನ ಹತ್ರ ನಗ್ತಾ ಬಂದು ಮಾತಾಡಿದ್ರೆ ಏನ ಐಡಿಯಾ ಇಟ್ಕೊಂಡ್ ಬಂದಾರಲ್ಲ ಯಾರು? ಕೆಲವರು ಏನ್ ಮಾಡ್ತಾರೆ, ಆತರ ಯಾರು ನಗ್ತಾ ಮಾತಾಡಿದ್ರೆ ನೀವೇನ್ ಅನ್ಕೊಂತೀರಾ? ವಾವ್
ಸೂಪರ್, ನಾನು ನೋಡಿ ಎಷ್ಟು ಹೊಗಳ್ತವ್ರೆ, ಎಷ್ಟು ಚೆನ್ನಾಗಿ ಇವ್ರು ನನ್ನ ಜೊತೆ ಅವ್ರೆ, ನಾನು ಆ ಥರ ಯೋಚನೆ ಮಾಡಕ್ ಹೋಗಲ್ಲ. ನಗ್ತಾ ನಗ್ತಾ ಮಾತಾಡೋದಂದ್ರೆ ಏನೋ ಇವತ್ತು ಕಾದೈತೆ, ಸ್ವಲ್ಪ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಅನ್ಯಾವಶ್ಯ ಮಾತಾಡ್ಕೊಂಡು ಮನ್ಸಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಒಳಗಡೆ ಇವ್ ಹಿಂಗ್ ಇಟ್ಕೊಂಡ್ ಬಂದವನ್ ಅದಕ್ಕೆ ನಗ್ತಾವನೆ, ಇದು ಕತೆ. ಅದಕ್ಕೆ ಜಾಸ್ತಿ ರಿಯಾಕ್ಷನ್ ಮಾಡಕ್ ಹೋಗಲ್ಲ. ನೀವು ನಗ್ತಾ ನಗ್ತಾ ಮಾತಾಡಿದ್ರು ರಿಯಾಕ್ಷನ್ ಬರಲ್ಲ, ನೀವು ಹೊಗಳಿದ್ರು ರಿಯಾಕ್ಷನ್ ಬರಲ್ಲ. ಫಸ್ಟ್ ಏನ್ ನನ್ಗೆ ಅರ್ಥ ಆಗ್ಬೇಕಂದ್ರೆ, ನೀವು ನಗ್ತಾ ನಗ್ತಾ ಮಾತಾಡ್ದಿರೋದಕ್ಕೆ ಕಾರಣ ಏನು, ನನಗೆ ಅದು ಸಿಕ್ಕವರೆಗೂ ನನಗೆ ಸಮಾಧಾನ ಇರಲ್ಲ. ಏನ್ ಐಡಿಯಾ ಇಟ್ಕೊಂಡ್ ಬಂದಾರ ಇವರು. ನೆಕ್ಸ್ಟ್ ಇಂಟೆನ್ಷನ್, ನಿಮ್ ಇಂಟೆನ್ಷನ್ ನನಗೆ ಅರ್ಥ ಆದ್ಮೇಲೆ ಆಮೇಲೆ ಆಮೇಲೆ ನೀವು ನಕ್ಕಿದ್ರೆ ನಾನು ನಗ್ತೀನಿ. ಯಾಕಂದ್ರೆ ಇಂಟೆನ್ಷನ್ ಅರ್ಥ ಆಯ್ತು ಅಲ್ಲಿವರೆಗೂ. ಸೊ ಈ ಜನರು ಏನ್ ಮಾಡ್ತಾ ಇದಾರಂತೆ, ತಂತ್ರೋಪಾಯಗಳನ್ನು ಕಲ್ಪನೆ ಮಾಡ್ಕೊಂಡಿದಾರಂತೆ. ಕಲ್ಪನೆ, ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ನೀವೇನೇನ್ ಕಲ್ಪನೆ ಮಾಡ್ಕೊಂತ ಇದ್ದೀರಾ? ಕೆಲಸ ಮಾಡೋ ಜಾಗದಲ್ಲಿ ಇವ್ನಿಗೆ ಈ ತರ ಆಗ್ಬಿಡ್ಲಿ, ಆ ತರ ಆಗ್ಬಿಡ್ಲಿ, ನನ್ಗೆ ಹಂಗ್ ತೊಂದ್ರೆ ಕೊಡ್ತಾನೆ, ಹಿಂಗ್ ತೊಂದ್ರೆ, ಏನೆಲ್ಲ ಕಲ್ಪನೆ ಮಾಡ್ಕೊಂತೀವಿ. ಮಕ್ಕಳು ಸ್ಕೂಲ್ಗೆ ಹೋದ್ರೆ ಟೀಚರ್ಗಳ ಬಗ್ಗೆ ಕಲ್ಪನೆ ಮಾಡ್ಕೊಂತಾರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೂಪರ್ವೈಸರ್ಗಳು ಮ್ಯಾನೇಜರ್ ಬಗ್ಗೆ ಕಲ್ಪನೆಗಳು ಮಾಡ್ಕೊಂತಾರೆ. ಇವನ್ ಹೆಂಗಾದ್ರೂ ಹಾಳಾಗೋಗಿ ಎಲ್ಲ ಕೆಲಸ ತೆಗೆದಾಕ್ಬಿಡ್ಲಿ. ಯಾಕೆ ಸಮಾಧಾನವಾಗಲ್ಲ? ಬೇರೆ ಕಡೆ ಬಿಟ್ಟು ಹೋಗಕ್ಕಾಗಲ್ವಾ? ಏನಾದ್ರೂ ಆಗೇನೆ ಬಿಟ್ಟು ಹೋಗ್ಬೇಕಾ? ನಮ್ ಪ್ರಾಬ್ಲಮ್ ಏನಂದ್ರೆ ಸಮಾಧಾನವಾಗಿ ಸೆಂಡ್ ಆಫ್ ಕೊಡಕ್ ನಮಗ್ ಬರಲ್ಲ. ಯಾಕಂದ್ರೆ ನಮಗೆಲ್ಲ ಡ್ರಾಮ್ಯಾಟಿಕ್ ಆಗಿ ಇರ್ಬೇಕು, ಆಕ್ಷನ್ಗಳು ಇರ್ಬೇಕು. ಯಾಕಂದ್ರೆ ನಮ್ ಇಮ್ಯಾಜಿನೇಷನ್ ಆತರ. ಹಂಗೇನಾ ನಿಮ್ದು ಇಮ್ಯಾಜಿನೇಷನ್? ಇನ್ನೊಂದ್ಸರಿ ಓದಿ ಆ ವಾಕ್ಯನ. ಅವರು ತಂತ್ರೋಪಾಯಗಳನ್ನ ಕಲ್ಪಿಸಿ, ಒಬ್ರು ನಿಮಗೆ ಕೇಡ್ ಮಾಡ್ಬೇಕಾದ್ರೆ, ಒಂದ್ ನಿಮಿಷ, ಒಬ್ರು ನಿಮಗೆ ಕೇಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ನಿಮ್ ಬಗ್ಗೆ ಕೆಟ್ಟ ನಾಲೆಡ್ಜ್ ನ ಬೆಳೆಸ್ಕೊಂತಾರೆ. ನಿಮ್ ಬಗ್ಗೆ ಕೆಟ್ಟ ನಾಲೆಡ್ಜ್ ನ ತುಂಬಿಸ್ಕೊಂಡು ಆ ನಾಲೆಡ್ಜ್ ನ ಏನ್ ಮಾಡ್ತಾರೆ? ಆ ನಾಲೆಡ್ಜ್ ನ ಯೂಸ್ ಮಾಡಿ ಐಡಿಯಾಗಳು, ಟ್ರಿಕ್ಸು, ಈ ಐಡಿಯಾಗಳು ಟ್ರಿಕ್ಸ್ ಎಲ್ಲ ಎಲ್ಲಿಂದ ಬರ್ತಾವ? ಅವ್ರಿಗೆ ಬೆಳೆಸ್ಕೊಂಡ್ರ ನಾಲೆಡ್ಜ್ ಇಂದಾನೆ. ಎಲ್ಲ ಇದ್ದೀರಾ? ತಂತ್ರೋಪಾಯಗಳು ಎಲ್ಲಿಂದ ಬರ್ತವೆ? ನಾಲೆಡ್ಜ್. ಅವ್ನು ಕೆಟ್ಟದ್ ಮಾಡೋ ನಾಲೆಡ್ಜ್, ಅವ್ನಿಗೆ ನಾಲೆಡ್ಜ್ ಇಲ್ಲ ಅಂದ್ರೆ, ಅರಿವಿಲ್ಲ ಅಂದ್ರೆ ಅವ್ನು ಕೆಟ್ಟದ್ರ ಬಗ್ಗೆ ಹೆಂಗೆ ತಂತ್ರೋಪಾಯ ಮಾಡ್ತಾನೆ? ಸೊ ಕೆಟ್ಟದ್ರ ನಾಲೆಡ್ಜ್ ನ ಅರಿವನ್ನ ಜಾಸ್ತಿ ತುಂಬಿಸ್ಕೊಂಡಿರೋನು ಏನ್ ಮಾಡ್ತಾನೆ? ಕೆಟ್ಟ ನಾಲೆಡ್ಜ್ ನ ಉಪಯೋಗ ಮಾಡಿಕೊಂಡು ತಂತ್ರೋಪಾಯಗಳನ್ನ ಮಾಡ್ತಾನೆ, ಐಡಿಯಾಗಳು, ಟ್ರಿಕ್ಸ್ಗಳನ್ನ ಕಂಡುಹಿಡಿತಾನೆ ಕೆಟ್ಟದನ್ನ ಮಾಡೋದು. ಏನಂತೆ? ತಂತ್ರೋಪಾಯಗಳನ್ನ ಕಲ್ಪಿಸಿ ನಿಮಗೆ ಕೇಡನ್ನು ಮಾಡಬೇಕು. ಫಸ್ಟ್ ಲೆವೆಲ್ ಕಲ್ಪನೆ. ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ತಾ ಇರೋದು ಹೆಂಗೆ ಅಂದ್ರೆ, ಈ ಕಲ್ಪನೆ ಮಾಡಿರೋದು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ, ಹೆಂಗೆ ನಡೆಸಬೇಕು ಅಂತ ಯೋಚನೆ ಮಾಡಿ. ಮೊದಲು ಪ್ರಾರಂಭ ಆಗಿರೋದು ಕಲ್ಪನೆಯಿಂದ, ಇಮ್ಯಾಜಿನೇಷನ್ ಇಂದ. ಇಂಟೆನ್ಷನ್ಸು, ಇಮ್ಯಾಜಿನೇಷನ್ ಇದನ್ನ ಸ್ಟಾರ್ಟ್ ಆಗಿ ಇವಾಗ ಲಾಸ್ಟ್ಗೆ ಎಲ್ಲ ಒಂದು ಟ್ರಿಕ್ಸು, ಎಲ್ಲ ಪ್ಲಾನ್, ಐಡಿಯಾಗಳು ಎಲ್ಲ ಏನಾಯ್ತು? ಕಲ್ಪನೆ ಮಾಡಿ ಒಂದು ರೆಡಿ ಮಾಡಿ ಇಟ್ಕೊಂಡ್ರು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು ಹೆಂಗೆ ಅವ್ರ ಮೇಲೆ ಪ್ರಯೋಗ ಮಾಡಬೇಕು. ಈ ಕಲ್ಪನೆ ಮಾಡಿರುವಂತ ಕೆಟ್ಟ ವಿಷಯಗಳನ್ನ ಇವ್ರ ಮೇಲೆ ನಾನು ಹೆಂಗೆ ಪ್ರಯೋಗ ಮಾಡಬೇಕು ಅಂತ, ಹೆಂಗೆ ಕೇಡನ್ನ ಮಾಡ್ಲಿ ಅಂತ ಯೋಚನೆ ಮಾಡೋದು. ನಡೆಯಕ್ ಬಿಡಲ್ಲ. ನೀವು ಹಂಗೆ ಯೋಚನೆ ಮಾಡಿದ್ರೆ
ಎಷ್ಟು ಜನರ ಬಗ್ಗೆ ನಾವು ಹತ್ರ ಕೇಡನ್ನ ಕಲ್ಪಿಸಿರಲ್ಲ? ಎಷ್ಟು ಜನರ ಬಗ್ಗೆ ನಾವು ಕೆಟ್ಟ ಯೋಚನೆಯನ್ನ ನಾವು ಬೆಳೆಸ್ಕೊಂಡಿರಲ್ಲ? ಎಷ್ಟು ಜನರ ಬಗ್ಗೆ ನಾವು ಕೆಟ್ಟ ಅರಿವನ್ನ ಬೆಳೆಸ್ಕೊಂಡಿರಲ್ಲ ಇಲ್ಲಿವರೆಗೂ? ಪೊಲೀಸವ್ರ ಬಗ್ಗೆ ನೀವು ಬೆಳೆಸ್ಕೊಂಡಿಲ್ವಾ? ನಮಗೆ ಯಾರು ಕೆಟ್ಟದ್ ಮಾಡ್ತಾರೋ ಅವ್ರ ಬಗ್ಗೆ ನಾವೇನ್ ಮಾಡ್ತೀವಿ? ಕೆಟ್ಟ ಅರಿವನ್ನ ಬೆಳೆಸ್ಕೊಂತೀವಿ. ಬೆಳೆಸ್ಕೊಂಡು ಅದು ನಮ್ಮ ಸ್ವಭಾವವಾಗಿ ಮಾರ್ಪಡುತ್ತೆ. ಅದು ನಮ್ಮ ಸ್ವಭಾವವಾಗಿ ಮಾರ್ಪಟ್ಟಾಗ ಪೊಲೀಸರು ಅವ್ರ ಅಂಗಡಿ ಮುಂದೆ ಬಂದ್ರು ಕೋಪ ಬರುತ್ತೆ, ಅವ್ರ ಮನೆ ಮುಂದೆ ಬಂದ್ರು ಕೋಪ ಬರುತ್ತೆ, ಅವ್ರ ರೋಡಲ್ಲಿ ಹೋದ್ರು ಕೋಪ ಬರ್ತದೆ, ಇಲ್ಲಿ ಚರ್ಚ್ ಮುಂದೆ ಪೊಲೀಸರು ಹೋದ್ರು ಕೋಪ ಬರ್ತದೆ ಅವ್ರಿಗೆ. ಯಾಕಂದ್ರೆ ಆ ಪೊಲೀಸರು ನೋಡಿ ಏನಾಗ್ಬಿಟ್ಟಿದೆ, ಬೆಳೆಸ್ಕೊಂಡ್ಬಿಟ್ಟಾರ ಒಳಗಡೆ. ಅದೇ ಅವ್ರ ಸ್ವಭಾವವಾಗಿ ಮಾರ್ಪಟ್ಬಿಟ್ಟಿದೆ. ಅದೊಂಥರ ನೇಚರ್, ಅದೊಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದೆ ಅವ್ರಿಗೆ. ಕಾಕಿ ಬಟ್ಟೆ ನೋಡ್ರೆ ಕೋಪ ಬರೋದು. ಏನಾಗ್ಬಿಟ್ಟಿದೆ ಅಂದ್ರೆ ಅದನ್ನು ನೋಡಿ ಏನಾಗಿದೆ, ಅದು ಒಂದು ಸ್ವಭಾವವಾಗಿ ಮಾರ್ಪಟ್ಬಿಟ್ಟಿದೆ. ಅದನ್ನ ಚೇಂಜ್ ಮಾಡಕ್ಕಾಗಲ್ಲ ಇಲ್ವಾ? ಸೊ ನಮಗೆ ವಿರುದ್ಧವಾಗಿ ಕಲ್ಪಿಸಿದ ಅಂದ ಅರ್ಥ ಹೇಳ್ರಿ. ನಿಮಗೆ ವಿರುದ್ಧವಾಗಿ ಕ್ರಿಯೇಟ್ ಮಾಡೋದು ಹೆಂಗೆ ಹೇಳ್ರಿ? ಒಬ್ರು ಕಲ್ಪನೆ ಮೂಲಕವಾಗಿ ಕ್ರಿಯೇಟ್ ಮಾಡಿರುವಂತ ಯಾವ ಆಯುಧವು ನಿಮ್ಮನ್ನು ಜಯಿಸದು. ಆಯುಧಗಳು ಹೆಂಗ್ ಕ್ರಿಯೇಟ್ ಆಗ್ತವೆ ಹೇಳಿ? ಕೆಟ್ಟ ಅರಿವು, ಕೆಟ್ಟ ನಾಲೆಡ್ಜ್ ತುಂಬಿಸ್ಕೊಂಡು ಅದು ಕೆಟ್ಟದನ್ನ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಆಯುಧ ಕ್ರಿಯೇಟ್ ಮಾಡ್ತಾರೆ ಜನರು. ಆದ್ರೆ ನಾವಾದರೂ ಒಳ್ಳೆ ಅರಿವನ್ನ ತುಂಬಿಸ್ಕೊಂಡು ನಾವು ಎದುರಿಸುವಂತ ಆಯುಧವನ್ನು ನಾವು ರೆಡಿ ಮಾಡ್ಬೇಕು. ನಾವು ಯುದ್ಧ ಮಾಡುವುದು ಮಾಂಸದೊಂದಿಗೆ ರಕ್ತದೊಂದಿಗೆ ಅಲ್ಲ. ನಾವು ಯುದ್ಧ ಮಾಡುವುದು ಆಕಾಶ ಮಂಡಲಗಳಲ್ಲಿರುವಂತ ಹೋರಾಡುವಂತ ನಮ್ಮ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅದು ದೇವರ ದೃಷ್ಟಿಯಲ್ಲಿ ಬಲವುಳ್ಳದಾಗಿದೆ. ಕೋಟೆ ಕೊತ್ತಲುಗಳನ್ನ ಕೆಡವಿ ಹಾಕುವಂತದ್ದಾಗಿದೆ. ನಿಮ್ ಇಮ್ಯಾಜಿನೇಷನ್ ಕರೆಕ್ಟ್ ಆಗಿದ್ರೆ, ನೀವು ಪಡ್ಕೊಳ್ತಿರುವಂತ ನಾಲೆಡ್ಜ್ ಕರೆಕ್ಟ್ ಆಗಿದ್ರೆ, ನೀವು ಬರುವಂತ ಶೋಧನನ್ನ ಜಯಿಸುವಂತ ಆಯುಧವನ್ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಒಂದು ಆಯುಧ ಹೆಂಗ್ ಕ್ರಿಯೇಟ್ ಆಗುತ್ತೆ ಹೇಳ್ರಿ? ನಿಮ್ ಇಮ್ಯಾಜಿನೇಷನ್ ಅಲ್ಲೇ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ನಿಮಗೆ ಒಬ್ರು ಕೇಡ್ ಮಾಡೋರು ಅವ್ರ ಆಯುಧ ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡ್ಕೊಂತಾರೆ? ಅವರ ಯೋಚನೆಯಲ್ಲೇ ಕ್ರಿಯೇಟ್ ಮಾಡ್ತಾರೆ. ನಾವು ನಮ್ಮ ಯೋಚನೆಗಳಲ್ಲಿ ನಾವೇನ್ ಮಾಡ್ಬೇಕು? ಒಳ್ಳೆ ಆಯುಧಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನ ತಡೆಯುವಂತ ಆಯುಧಗಳನ್ನ. ಒಬ್ರು ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೆಂಗ್ ಇವ್ರನ್ನ ಅವಮಾನ ಪಡಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಅವಮಾನ ಪಡಿಸ್ಬೇಕಾದ್ರೆ ಟ್ರೈ ಮಾಡಿ ಅವಮಾನ ಪಡಿಸ್ಬೇಕಾದ್ರೆ ಅದನ್ನ ತಡೆಯುವಂತ ಆಯುಧ ನಿಮ್ ಕೈಯಲ್ಲಿ ಇಲ್ಲದೆ ಹೋದ್ರೆ ಅವಮಾನಕ್ಕೊಳಗಾಗ್ತೀರಾ. ಹೆಂಗಲ್ಲ ಇವ್ರನ್ನ ಕಣ್ಣೀರ್ ಬರ್ಸ್ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಆಯುಧ ರೆಡಿ ಮಾಡ್ಕೊಂಡು ನಿಮ್ ಕಣ್ಣೀರ್ ಬರ್ಸಕ್ಕೆ ಟ್ರೈ ಮಾಡಿದಾಗ ಅದನ್ನ ತಡೆಯುವಂತ ಆಯುಧ ನಿಮ್ ಕೈಯಲ್ಲಿ ಇಲ್ಲದೆ ಹೋದ್ರೆ ನೀವು ಆಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ವೆಪನ್ಗೆ ಬಲಿಯಾಗಿರೋದು ಯಾರು? ನೀವೇ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಕೆಟ್ಟದನ್ನ ನಾಲೆಡ್ಜ್ ಪಡ್ಕೊಂಡಿರೋರು ನಿಮ್ಮನ್ನ ಏನ್ ಮಾಡ್ತಾರೆ? ಕೆಟ್ಟದನ್ನ ಕಲ್ಪಿಸಿ ಇಮ್ಯಾಜಿನ್ ಮಾಡ್ಕೊಂಡು ಆ ಇಮ್ಯಾಜಿನ್ ಮಾಡ್ಕೊಂಡಿರೋ ವಿಷಯದಲ್ಲಿ ನಿಮಗೆ ಕೇಡನ್ನ ಬಯಸ್ಬೇಕು. ನೀನೆ ಕಲ್ಪಿಸಿರುವಂತ ಯಾವ ಆಯುಧ ಜಯಿಸು. ಕಲ್ಪಿಸಿರುವಂತ ಇಂಟೆಂಟ್ ಯಾವುದನ್ನು ಉದ್ದೇಶಪೂರ್ವಕವಾಗಿ ನಿನಗೆ ವಿರುದ್ಧವಾಗಿ ಕಲ್ಪಿಸಿರುವಂತ, ನಿನಗೆ ವಿರುದ್ಧವಾಗಿ ಇಮ್ಯಾಜಿನ್ ಮಾಡ್ಕೊಂಡಿರುವಂತ, ನಿನಗೆ ವಿರುದ್ಧವಾಗಿ
ಕಲ್ಪಿಸಿರುವಂತ, ಇಮ್ಯಾಜಿನ್ ಮಾಡ್ಕೊಂಡಿರುವಂತ ಯಾವ ಆಯುಧವು ನಿನ್ನನ್ನ ಜಯಿಸದು. ಅದನ್ನೇ ಇವಾಗ ಓದ್ತಾ ಇರೋದು. ಏನಂತ? ನಡೆಯುವುದಿಲ್ಲ. ಕಲ್ಪಿಸಿರುವಂತ, ನಿನಗೆ ಕಲ್ಪಿಸಿರುವಂತ, ಇದ್ರಲ್ಲೂ ಅದೇ ತಾನೇ ಇರೋದು ಕಲ್ಪನೆ. ನಿನಗೆ ಕಲ್ಪಿಸಿರುವಂತ ಯಾವ ಆಯುಧವು ಜಯಿಸದು. ಇಲ್ಲೂ ಅದೇ ಇರೋದು. ನಿನಗೆ ವಿರುದ್ಧವಾಗಿ ಏನ್ ಮಾಡ್ತಾರಂತೆ ಇಲ್ಲಿ 11ನೇ ವಾಕ್ಯ, ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಆಲೋಚನೆ ಮಾಡಿದ ಯಾವ ಕೆಟ್ಟದು ನಡೆಯಲ್ಲ. ಸೊ ಇವತ್ತು ಅಂದ್ರೆ ಅರ್ಥ ಏನೋ, ನಮಗೆ ವಿರುದ್ಧವಾಗಿ ಜನ ಏನ್ ಮಾಡ್ತಾರೆ, ಇಮ್ಯಾಜಿನ್ ಮಾಡ್ಕೊಂತಾರೆ ನಮ್ಮನ್ನು ನೋಡಿ. ಮಾಟ ಮಂತ್ರ ಮಾಡೋನು ಏನ್ ಮಾಡ್ತಾನೆ, ಕೂದಲು ತಗೊಂಬಾ, ಉಂಗುರ ತಗೊಂಬಾ, ಬಟ್ಟೆ ತಗೊಂಬಾ, ಉಗುರು ತಗೊಂಬಾ, ಮಣ್ಣು ತಗೊಂಬಾ, ಮಣ್ಣು ಅವ್ನು ತಗೊಂಡು ಏನ್ ಮಾಡ್ತಾನೆ, ಅದನ್ನ ಇಮ್ಯಾಜಿನ್ ಮಾಡ್ಕೊಂತಾನೆ. ವಸ್ತುಗಳು ತಗೊಂಡು ಏನ್ ಮಾಡ್ತಾನ ಅವನು, ಇಮ್ಯಾಜಿನ್ ಮಾಡ್ಕೊಂತಾನೆ. ಇಮ್ಯಾಜಿನ್ ಮಾಡ್ಕೊಂಡು ಆ ಇಮ್ಯಾಜಿನೇಷನ್ ಅವನು ಆಯುಧ. ಆ ಇಮ್ಯಾಜಿನೇಷನ್ ಒಂದು ಆಯುಧ. ಮಾಟ ಮಂತ್ರ ಮಾಡೋನ್ ಇಮ್ಯಾಜಿನೇಷನ್ಗೆ ಅಷ್ಟೊಂದು ಆ ಪವರ್ ಇದೆ ಅಂದ್ರೆ, ದೇವ್ರ ಮಕ್ಕಳಾಗಿರೋ ನಾವು ನಮ್ಮ ಇಮ್ಯಾಜಿನೇಷನ್ಗೆ ಎಷ್ಟು ಪವರ್ ಇರಲ್ಲ. ನೀವೆಲ್ಲ ಯಾರಾಗಿದ್ರ? ನೀವೆಲ್ಲ ಯಾರಾಗಿದ್ದೀರಾ? ಆದ್ರೆ ಪ್ರಾಬ್ಲಮ್ ಏನಂದ್ರೆ, ನಾವು ಒಳ್ಳೆ ಅರಿವನ್ನ ಬೆಳೆಸ್ಕೊತಾ ಇಲ್ಲ, ತುಂಬಿಸ್ಕೊತಾ ಇಲ್ಲ. ಬರೀ ಕೆಟ್ಟ ಅರಿವನ್ನೇ ತುಂಬಿಸ್ಕೊಂತ ಇದೀವಿ. ಅದಕ್ಕೆ ಹೇಳ್ತಾ ಇದೀನಿ, ನಾಲೆಡ್ಜ್ ಇಸ್ ಪವರ್. ಕೆಟ್ಟ ನಾಲೆಡ್ಜ್ ನ ಪಡ್ಕೊಳ್ಳೋನು ಒಬ್ಬನ ಹಾಳು ಮಾಡ್ತಾನೆ, ಒಳ್ಳೆ ನಾಲೆಡ್ಜ್ ನ ಪಡ್ಕೊಳ್ಳೋನು ಒಬ್ಬನ ಉದ್ಧಾರ ಮಾಡ್ತಾನೆ. ಇವತ್ತು ನಾವು ಒಳ್ಳೆ ನಾಲೆಡ್ಜ್ ನ ತುಂಬಿಸ್ಕೊಳ್ಳೋರ, ಕೆಟ್ಟ ನಾಲೆಡ್ಜ್ ನ ತುಂಬಿಸ್ಕೊಳ್ಳೋರ ಅನ್ನೋದು ನೀವು ಡಿಸೈಡ್ ಮಾಡ್ಬೇಕು. 15ನೇ 3ನೇ ವಾಕ್ಯ, ಅವನು ಚಾಡಿಯನ್ನು ಹೇಳುವವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಇನ್ನೊಂದ್ಸರಿ ಎಲ್ಲರೂ ಸಿಕ್ಕಿದೆ ನೋಡಿ. ಎಲ್ಲರೂ ಸಿಕ್ಕಿದ್ಯಾ? ಒಂದು ಎಲ್ಲ 1, 2, 3 ಎಲ್ಲರೂ ಸೇರಿ ಓದಿ. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಯಾರಾಗಿರ್ಬೇಕಂತೆ? ಚಾಡಿ ಹೇಳ್ದವನು, ಅನ್ಯಾಯ ಮಾಡದಿರೋನು, ಯಾರನ್ನು ಯಾರಿಗೂ ಅವಮಾನ ಮಾಡದಿರೋನು. ನೀವು ಆಗಿದ್ರೆ ಈ ತರ ಅಂತ ಕೇಳ್ರಿ ಪಕ್ಕದಲ್ಲಿ ನೋಡ್ರಿ. ಯಾರ ಬಗ್ಗೆ ಮಾತಾಡ್ತಾ ಇರೋದು ಈ ವಾಕ್ಯ ಹೇಳಿ? 1ನೇ ವಾಕ್ಯ, 15ನೇ 1ನೇ ವಾಕ್ಯ. ಯೆಹೋವನೇ ನಿನ್ನ ಗುಡಾರದಲ್ಲಿ ನಿಂತುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ಅರ್ಥ ಏನ್ ಹೇಳ್ರಿ? ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳಕ್ಕೆ ಯೋಗ್ಯತೆ ಏನು? ಯೋಗ್ಯತೆ ಏನು ನಮ್ಗೆ ಬೇಕಾಗಿರೋದು? ಎಂತ ಯೋಗ್ಯತೆ ನಮ್ಗೆ ಇರ್ಬೇಕು? ಆ ಯೋಗ್ಯತೆ ಇರ್ಬೇಕು ಅಂದ್ಬಿಟ್ಟು ಪ್ರಾರಂಭ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋದು. ನಂಗೆ ಓದಿ, ಹಂಗೆ ಓದ್ಕೊಂಬನ್ನಿ. ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು. ಸಾಕು ಸಾಕು. ಇದ್ರಲ್ಲಿ ಎಷ್ಟು ಜನ ನಾವಿದ್ದೀವಿ? ನಾವು ಸಜ್ಜನರ, ನಾವು ನೀತಿವಂತರ, ಮನಪೂರ್ವಕವಾಗಿ ಬರೀ ಸತ್ಯವನ್ನೇ ಮಾತಾಡುವವರ, ಮನ್ಸಾರೆ ಮನಸ್ಫೂರ್ತಿಯಾಗಿ ಅಂದ್ರೆ ಅರ್ಥ ಹೇಳ್ರೆ ಉದ್ದೇಶ ಪೂರ್ವಕವಾಗಿ ಸತ್ಯವನ್ನ ಮಾತಾಡುವವರ ನಾವು. ನಮಗ್ ನಾವೇ ಚೆಕ್ ಮಾಡಿ ಇಟ್ಕೋಬೇಕು, ಚೆಕ್ ಹಾಕೊಬೇಕು ನಾವು ನಮಗ್ ನಾವೇ. ಸೊ ನಾವು ಸಜ್ಜನರ, ನೀತಿವಂತರ, ಉದ್ದೇಶ ಪೂರ್ವಕವಾಗಿ ಸತ್ಯವನ್ನ ಮಾತಾಡುವವರ. ಆಮೇಲೆ ನೆಕ್ಸ್ಟ್ 3ನೇ ವಾಕ್ಯ. ಅವನು ಚಾಡಿ ಹೇಳದವನು. ಯಾರಂತೆ? ನೀವಲ್ಲ ಯಾರು? ಚಾಡಿ ಹೇಳ್ತಾ ಇರ್ತೀರಾ? ಆಮೇಲೆ ನೆಕ್ಸ್ಟ್ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಮಾಡ್ತಾ ಇದ್ದೀರಾ ಅನ್ಯಾಯ ಏನಾದ್ರು?
ಅನ್ಯಾಯ ಅಂದ್ರೆ ಏನು? ಏನ್ ಅನ್ಯಾಯ ಅಂದ್ರೆ ಹೇಳ್ರಿ? ದರೋಡ ಮಾಡೋದಲ್ಲ ಅನ್ಯಾಯ ಅಂತಾರ? ಅದು ಹೈಯೆಸ್ಟ್ ಲೆವೆಲ್ ಆಫ್ ಅನ್ಯಾಯ. ಒಬ್ರಿಗೆ ಕಣ್ಣೀರ್ ಬರಬಾರ್ದು ಅಷ್ಟ, ಆದ್ರೆ ಬರ್ಸಿರ್ತೀವಿ, ಅದು ಒಂದು ಅನ್ಯಾಯನೇ. ಅವ್ರಿಗೆ ಅದು ಸಿಗ್ಬೇಕಾಗಿತ್ತು, ಆ ಟೈಮಲ್ಲಿ ಸಿಗ್ದಂಗ್ ಮಾಡಿರ್ತೀವಿ, ಅದು ಒಂದು ಅನ್ಯಾಯನೇ. ಅವ್ರು ಕುತ್ಕೊಬೇಕಾಗಿರೋ ಜಾಗದಲ್ಲಿ ನಾವು ಕುತ್ಕೊಂಡ್ಬಿಡ್ತೀವಿ, ಅದು ಅನ್ಯಾಯನೇ. ಸೊ ಈ ತರ ಅನ್ಯಾಯಗಳನ್ನ ನಾವೇನ್ ಮಾಡಿದೀವಿ? ತುಂಬಾ ಮಾಡಿದೀವಿ. ಆಮೇಲೆ ಮುಂದೆ ಹಂಗೆ ಓದಿ, ಹಂಗೆ ಓದಿ. ಯಾರಂತೆ ಅಂದ್ರೆ ಅರ್ಥ ಏನು? ಮೋಸ ಮಾಡೋನ್ನ, ವಂಚನೆ ಮಾಡೋನ್ನ ಏನ್ ಮಾಡ್ಬೇಕು? ದೂರ ಇಡೋನಾಗಿರ್ಬೇಕು. ಆಮೇಲೆ ದೇವರಲ್ಲಿ ಭಯಭಕ್ತಿ ಇರೋನ್ ಏನ್ ಮಾಡ್ಬೇಕಂತೆ? ಸನ್ಮಾನಿಸುವುದು. ಇದರಲ್ಲಿ ಒಂದು ಮುಕ್ಕಾಲು ಭಾಗ ಜನ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ ಇದನ್ನ. ಓದಿ ಹಂಗೆ. ನಷ್ಟವಾದ್ರೂ ಏನ್ ಮಾಡ್ಬಾರ್ದಂತೆ? ಹೇಳಿದ ಮಾತನ್ನು ಬೀರ್ಬಾರ್ದು. ಇದರಲ್ಲಿ ಒಂದು ಕಾಲು ಭಾಗ ಜನ ಇದ್ದೀರಾ. ಇನ್ ಮುಕ್ಕಾಲು ಭಾಗ ಜನ ಡೌಟೇ ನನ್ಗೆ ಗೊತ್ತಿದ್ದಂಗೆ. ಪ್ರಮಾಣ ತಪ್ಪಿ ನಡೆಯೋರು. ನಷ್ಟ ಆದ್ರೆ ಸಾಕು, ಮಾತನ್ನ ಏನ್ ಮಾಡ್ತೀವಿ? ಓದಿಕೆ ತರ ಚೇಂಜ್ ಮಾಡ್ಬಿಡ್ತೀವಿ, ಬದಲಾಯಿಸ್ಬಿಡ್ತೀವಿ. ಆದ್ರೆ ದೇವರ ದೃಷ್ಟಿಯಲ್ಲಿ ನಾವ್ ಹೆಂಗಿರ್ಬೇಕು? ಪ್ರಮಾಣ ತಪ್ಪದವರಾಗಿರ್ಬೇಕು. ಹಂಗೆ ಇಂಥವನು ಎಂದಿಗೂ ಶೇಕೆ ಆಗಲ್ಲ. ನಾವ್ ಏನಕ್ಕೆ ಶೇಕ್ ಆಗ್ತಾ ಇದೀವಿ? ಎಂತವ್ರು ಶೇಕ್ ಆಗ್ತಾರೆ? ಇವ್ರು ಉಪವಾಸ ಮಾಡಿದ್ರು ಶೇಕ್ ಆಗ್ತಾರೆ, ಅನ್ಯ ಭಾಷೆ ಮಾತಾಡಿದ್ರು ಶೇಕ್ ಆಗ್ತಾರೆ, ಮೊಣಕಾಲ್ ಹಾಕಿ ಪ್ರಾರ್ಥನೆ ಮಾಡಿದ್ರು ಶೇಕ್ ಆಗ್ತಾರೆ, ಕೈ ತಟ್ಟಿ ಫುಲ್ ಫೈರ್ ಅಲ್ಲಿ ಆರಾಧನೆ ಮಾಡಿದ್ರು ಶೇಕ್ ಆಗ್ತಾರೆ, ದೇವ ಓಡಿಸಿದ ಮೇಲೂ ಶೇಕ್ ಆಯ್ತಾರೆ, ರೋಗ ಸೌಖ್ಯ ಮಾಡಿದ್ಮೇಲೂ ಶೇಕ್ ಆಗ್ತಾರೆ. ಯಾಕೆ ಶೇಕ್ ಆಗ್ತಾರೆ? ಇದೆಲ್ಲ ಇದಿರೋದಾದ್ರೆ ಏನೆಲ್ಲ ಮಾಡಿದ್ಮೇಲೂ ಅದಾದ್ಮೇಲೆ ಮನೆಗೆ ಹೋಗಿ ಶೇಕ್ ಆಗ್ಬಿಡ್ತಾರೆ. ಶೇಕ್ ದೇವ ಓಡೋದು ಯೇಸು ನಾಮದಲ್ಲಿ ಹೋಯ್ತದೆ, ನಮ್ದೇನಿಲ್ಲ. ರೋಗ ಸೌಖ್ಯ ಯೇಸು ನಾಮದಲ್ಲಿ ಆಗುತ್ತೆ, ನಮ್ದು ಅಲ್ಲ. ಇಲ್ಲಿ ಚೆನ್ನಾಗಿ ಆಟಾಡ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ, ದೇವರ ಆತ್ಮ ಏನ್ ಮಾಡ್ತದೆ? ನಮ್ಮನ್ನ ನಡೆಸ್ತಾ ಇದೆ. ವಾಕ್ಯ ಹೇಳ್ತಾ ಇದೀವ, ದೇವರ ಆತ್ಮನ ಪ್ರೇರಿತವಾಗಿ ವಾಕ್ಯ ಹೇಳ್ತಾ ಇದೀವಿ, ಅದು ನಮ್ದಲ್ಲ. ಮನೆಗೆ ಹೋಗಿ ಶೇಕ್ ಹಾಕೋದು ಮಾತ್ರ ನಮ್ದು. ಎಲ್ಲ ಮಾಡಿರ್ತಾರೆ, ಮನೆಗೆ ಹೋಗಿ ಶೇಕ್ ಹಾಕೋದು ಮಾತ್ರ ನಮ್ದು. ಅಯ್ಯೋ ದೇವರೇ, ಯೇಸುವೇ ಸ್ತೋತ್ರ. ಕೀರ್ತನೆ 34. ಕೀರ್ತನೆ 34 14 ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಎಲ್ಲರೂ ಸಿಕ್ಕಿದ್ಯಾ? ಎಲ್ಲರೂ ಸೇರ್ಕೊಂಡು ಓದಿ. ಇವಾಗ 1, 2, 3 ಎಲ್ಲರೂ ಸೇರ್ಕೊಂಡು ಓದಿ. ಸೊ ನಾವು ಏನಕ್ಕೋಸ್ಕರ ಪ್ರಯತ್ನ ಮಾಡಬೇಕು? ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಮಾಡುವುದಕ್ಕೆ ಏನ್ ಮಾಡ್ಬೇಕು? ನಾವು ಪ್ರಯತ್ನ ಪಡ್ಬೇಕು. ನಮ್ಮ ಪ್ರಯತ್ನ, ನಮ್ಮ ಪ್ರಯಾಸ ಎಲ್ಲಾನು ಒಳ್ಳೆ ಅರಿವನ್ನ ತುಂಬಿಸ್ಕೊಳಕ್ ಇರ್ಬೇಕು.
ಆ ಒಳ್ಳೆ ಅರಿವೇ ನಮ್ಮನ್ನ ಒಳ್ಳೆ ಸ್ವಭಾವವನ್ನ ಬದಲಾಯಿಸಕ್ಕೆ, ಬೆಳೆಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನೀವು ಒಳ್ಳೆಯವರಾಗ್ಬೇಕಂದ್ರೆ ಒಳ್ಳೆ ಅರಿವನ್ನ ತುಂಬಿಸ್ಕೊಳಕ್ಕೆ ಪ್ರಯತ್ನ ಪಡದೆ ಹೋದ್ರೆ ನೀವು ಒಳ್ಳೆಯವರಾಗಿ ಸಾಧ್ಯನೇ ಇಲ್ಲ. ಇವತ್ತು ನೀವೇನಾಗ್ಬೇಕು, ಒಳ್ಳೆಯವರಾಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನೀವು ಒಳ್ಳೆಯವರಾಗ್ಬೇಕಂತ ಇಷ್ಟಪಡ್ತಿದ್ದೀರಾ? ಎಷ್ಟು ಜನ ಒಳ್ಳೆಯವರಾಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನೀವೆಲ್ಲರೂ ಒಳ್ಳೆಯವರಾಗ್ಬೇಕಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು? ನೀವು ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೆದನ್ನ ಮಾಡ್ಬೇಕು ಅಂದ್ರೆ ಒಳ್ಳೆದನ್ನ ತುಂಬಿಸ್ಕೊಬೇಕಾದ್ರೆ ನೀವು ಒಳ್ಳೆ ಅರಿವನ್ನ ತುಂಬಿಸ್ಕೊಂಡ್ರೆ ಮಾತ್ರನೇ ಒಳ್ಳೆದನ್ನ ಮಾಡಕ್ಕೆ ಸಾಧ್ಯ. ತುಂಬಿಸ್ಕೊಂಡ್ರದೆಲ್ಲ ಬರೀ ಕೆಟ್ಟದೆ, ತುಂಬಿಸ್ಕೊಂಡ್ರದೆಲ್ಲ ಬರೀ ಕೆಟ್ಟದಾದ್ಮೇಲೆ ಒಳ್ಳೆದನ್ನ ಮಾಡು ಅಂದ್ರೆ ಎಲ್ಲಿಂದ ಒಳ್ಳೇದ್ ಮಾಡಕ್ಕಾಯ್ತದೆ ನಮ್ ಕೈಯಲ್ಲಿ? ಕೆಟ್ಟ ಮರದಲ್ಲಿ ಒಳ್ಳೆ ಹಣ್ಣುಗಳು ಬರಲ್ಲ ಅಂತ ಇದ್ದೀರಾ? ಮರಕ್ಕೆ ಹುಳ ಬಿದ್ರೆ ಹಣ್ಣಿಗೂ ಹುಳ ಬರ್ತದೆ. ಹುಳ ಬಿದ್ರೆ ಮರಕ್ಕೆ ಒಳ್ಳೆ ಫಲ ಎದುರು ನೋಡುದು ತಪ್ಪು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಏನಂತ ಹೇಳ್ತೀರಾ? ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಮಾಡ್ರಿ. ಕೆಟ್ಟದನ್ನ ತುಂಬಿಸ್ಕೊಂಡು ಒಳ್ಳೇದ್ ಮಾಡಕ್ ಆಗಲ್ಲ. ಕೆಟ್ಟದನ್ನ ತುಂಬಿಸ್ಕೊಂಡು, ಕೆಟ್ಟ ನಾಲೆಡ್ಜ್ ನ ತುಂಬಿಸ್ಕೊಂಡು, ಕೆಟ್ಟ ಅರಿವನ್ನ ತುಂಬಿಸ್ಕೊಂಡು ಒಳ್ಳೇದ್ ಮಾಡಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಹಳೇ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸನ. ಯಾಕಂದ್ರೆ ಹಳೆಯದು ಕೆಟ್ಟದು, ಹಳೇದು ಕೆಟ್ಟದು. ಕೆಟ್ಟದ್ರಲ್ಲಿ ಒಳ್ಳೇದನ್ನ ಹಾಕಿದ್ರೆ ಒಳ್ಳೇದು ಹಾಳಾಗೋಗುತ್ತೆ. ಹಳೆ ಬಟ್ಟೆಯಲ್ಲಿ ಹೊಸ ಟ್ಯಾಪೆ ಹಾಕ್ಬಾರ್ದು. ಏನಕ್ಕೆ ಅಂದ್ರೆ ಅರ್ಧೋಗುತ್ತೆ. ಹೈಲೈಟ್ ಆಗಿರಿ, ಅರ್ಧೋಗ್ತದೆ ಅದು ಎಲ್ಲ. ಇಲ್ಲ ಇದ್ದೀರಾ? ಇವತ್ತು ನಾವೇನ್ ಮಾಡ್ಬೇಕು? ಒಳ್ಳೇದನ್ನ ಮಾಡಕ್ಕೆ ಪ್ರಯತ್ನ, ಕೆಟ್ಟದನ್ನ ಬಿಟ್ಟು ಕೆಟ್ಟದನ್ನ ಜೊತೆಗಿಟ್ಕೊಂಡು ಒಳ್ಳೇದ್ ಮಾಡಕ್ಕಲ್ಲ ಪ್ರಯತ್ನ ಮಾಡ್ಬೇಕಾದ್ರು. ಆದ್ರೆ ಹೇಳ್ತಾ ಇದ್ದೇನೆ, ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ಮಾಡಕ್ ಪ್ರಯತ್ನ ಮಾಡ್ರಿ. ಕೆಟ್ಟ ಯೋಚನೆಗಳನ್ನ ಬಿಟ್ಟು, ಒಳ್ಳೆ ಕೆಟ್ಟದ ಅರಿವನ್ನ ಬಿಟ್ಟು ಒಳ್ಳೇದನ್ನ ಮಾಡಿ. ಅಂದ್ರೆ ಇವತ್ತಿಂದ ನಾವೇನ್ ಮಾಡ್ಬೇಕು? ಒಳ್ಳೆ ನಾಲೆಡ್ಜ್ನ ಬೆಳೆಸ್ಕೋಬೇಕು, ತುಂಬಿಸ್ಕೊಬೇಕು. ಆ ಒಳ್ಳೆ ನಾಲೆಡ್ಜ್ ನಮ್ಮ ಒಳ್ಳೆ ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು. ಆ ಒಳ್ಳೆ ನಾಲೆಡ್ಜ್ ನಮ್ಮ ಒಳ್ಳೆ ಸ್ವಭಾವವಾಗಿ ಮಾರ್ಕೊಡ್ಬೇಕು. ಆ ಒಳ್ಳೆ ಸ್ವಭಾವ ಏನ್ ಮಾಡುತ್ತೆ? ನಮ್ಮನ್ನ ದಿನ ನಮ್ಮನ್ನ ಒಳ್ಳೆ ಕೆಲಸ ಮಾಡಕ್ಕೆ ಪ್ರೇರೇಪಣೆ ಕೊಡುತ್ತೆ. ಆಮೇಲೆ ಸೊ ಇವತ್ತು ಕೆಟ್ಟ ಇಮ್ಯಾಜಿನೇಷನ್ ಒಬ್ಬರನ್ನ ಹಾಳು ಮಾಡುತ್ತೆ, ಒಳ್ಳೆ ಇಮ್ಯಾಜಿನೇಷನ್ ಒಬ್ಬರನ್ನ ಉದ್ಧಾರ ಮಾಡುತ್ತೆ. ಆಮೇಲೆ ಸೊ ಇವತ್ತು ನಾವು ಕೆಟ್ಟವರ ಒಳ್ಳೆಯವರ ಅನ್ನೋದು ನೀವು ಕಲೆಕ್ಟ್ ಮಾಡ್ತಾ ಇರುವಂತ ನಾಲೆಡ್ಜ್ ಮೇಲೆ ಆಧಾರವಾಗಿದೆ. ಇವತ್ತು ನೀವು ಒಳ್ಳೆಯವರ ಕೆಟ್ಟವರ, ಯಾವ ನಾಲೆಡ್ಜ್ನ ಬೆಳೆಸ್ಕೊಂತ ಇದ್ದೀರಾ ಅನ್ನೋದು ನೀವು ಬೆಳೆಸ್ಕೊಂತ ಇರುವಂತ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗತ್ತೆ. 2 ಕೊರಿಂಥ ಯೇಸು 2 ಕೊರಿಂಥ 10ನೇ ಅಧ್ಯಾಯ 5ನೇ ವಾಕ್ಯ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಗೊಂದಲಗಳನ್ನು ತೆಗೆದುಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸಾಕು. ಏನೇನಂತೆ 4ನೇ ವಾಕ್ಯದಿಂದ ಓದಿ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿ, ಅವರ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು ಆಗಿವೆ. ವಿತರ್ಕಗಳನ್ನು ಸಾಕು. ಏನಂತ ವಿತರ್ಕಗಳನ್ನು ಅಂದ್ರೆ ಅರ್ಥ ಹೇಳ್ರಿ? ಆರ್ಗ್ಯುಮೆಂಟ್ಸ್
ಎಲ್ಲ ವಿತರ್ಕ, ಎಲ್ಲ ಆರ್ಗ್ಯುಮೆಂಟ್ಸ್ಗಳನ್ನ ಏನ್ ಮಾಡ್ತೀವಂತೆ ನಾವು ಕೆಡವಿ ಹಾಕುವಂತವ್ರು. ಆಮೇಲೆ ನಾಲೆಡ್ಜು, ದೇವರ ಜ್ಞಾನವನ್ನು ವಿರೋಧಿಸುವುದು ಯಾವುದು? ನಾಲೆಡ್ಜ್. ದೇವರ ನಾಲೆಡ್ಜ್ ನ ವಿರೋಧಿಸುವಂತ ಇನ್ನೊಂದು ನಾಲೆಡ್ಜ್ ಇದೆ. ಏನ್ ಹೇಳ್ರಿ? ದೇವರ ನಾಲೆಡ್ಜ್ ನ ವಿರೋಧಿಸುವುದಕ್ಕೆ ಇನ್ನೊಂದು ನಾಲೆಡ್ಜ್ ಇದೆ. ಇನ್ನೊಂದು ನಾಲೆಡ್ಜ್ ಇದೆ. ಈ ನಾಲೆಡ್ಜ್ ಏನ್ ಮಾಡುತ್ತೆ? ವಿರೋಧ ಮಾಡುತ್ತೆ. ದೇವರ ಜ್ಞಾನವನ್ನ, ದೇವರ ವಿವೇಕವನ್ನ, ದೇವರ ನಾಲೆಡ್ಜ್ ನ ವಿರೋಧಿಸುವಂತ ಎಲ್ಲಾ ನಾಲೆಡ್ಜ್ ಏನ್ ಮಾಡ್ಬೇಕಂತೆ? ನೀವು ಕೆಡವಿ ಹಾಕ್ಬೇಕಂತೆ. ಅದೆಲ್ಲ ಪ್ರಾರಂಭ ಆಗೋದೆಲ್ಲಿಂದ? ಯೋಚನೆಗಳಿಂದ. ಸೊ ನೀವು ಪಡ್ಕೊಂತಿರುವಂತ, ಸೇರ್ಸ್ಕೊಂತಿರುವಂತ ನಾಲೆಡ್ಜು, ನೀವು ಮಾಡ್ತಿರೋ ಇಮ್ಯಾಜಿನೇಷನ್, ಅದು ದೇವರಿಗೆ ಹತ್ರ ಸೇರಿಸ್ತಾ ಇದೆಯಾ ಇಲ್ಲ ದೇವರಿಗೆ ದೂರ ಮಾಡ್ತಾ ಇದೆಯಾ? ದೇವರಿಗೆ ದೂರ ಮಾಡುವಂತ ಪ್ರತಿಯೊಂದು ವಿಷಯಗಳನ್ನ ನೀವೇನ್ ಮಾಡ್ಬೇಕು? ಕೆಡವಿ ಹಾಕ್ಬೇಕು. ಕೆಡವಿ ಹಾಕ್ಬೇಕು, ಸೆರೆ ಹಿಡಿದು ಕೆಡವಿ ಹಾಕ್ಬೇಕು. ಏನ ಸೆರೆ ಹಿಡ್ಬೇಕು? ಆ ಇಮ್ಯಾಜಿನೇಷನ್ಗಳನ್ನ, ಯೋಚನೆಗಳನ್ನ ಸೆರೆ ಹಿಡಿಬೇಕು. ಆ ಯೋಚನೆಗಳನ್ನ ನೀವು ಸೆರೆ ಹಿಡಿದೇ ಹೋದ್ರೆ ಅದೇನ್ ಮಾಡುತ್ತೆ? ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ. ಒಂದು ಇಮ್ಯಾಜಿನೇಷನ್ ಅಲ್ಲ ನಮ್ಮನ್ನ ಈ ತರ ಹಾಳು ಮಾಡಕ್ಕಾಗತ್ತಾ? ಆಗತ್ತೆ. ನೀವು ಮಾಡೋ ಯೋಚನೆ ಸರಿ ಇಲ್ಲ ಅಂದ್ರೆ ನಿಮ್ ಬದುಕು ಸರಿ ಇರಲ್ಲ, ನಿಮ್ ಜೀವನಗಳು ಸರಿ ಇರಲ್ಲ, ನಿಮ್ ಭವಿಷ್ಯತ್ತು ಚೆನ್ನಾಗಿರಲ್ಲ, ನಿಮ್ ಮನೇನೂ ಚೆನ್ನಾಗಿರಲ್ಲ. ಯಾಕಂದ್ರೆ ನಿಮ್ಮ ಯೋಚನೆ ಚೆನ್ನಾಗಿಲ್ಲ. ಇನ್ನೊಂದ್ಸರಿ ಆ ವಾಕ್ಯ ಓದಿ. ಈ ವಾಕ್ಯ ಎಲ್ಲಾ ಗೊಂದಲಗಳನ್ನು ಕೆಳಗೆ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ಸಾಕು. ನಮ್ಮ ಆಯುಧ ಏನು? ಅದು ದೇವರ ಅಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕೊತ್ತಲುಗಳನ್ನ ಕೆಡವಿ ಹಾಕುವಂತ ಇಷ್ಟೊಂದು ಪವರ್ ಇರುವಂತ ನಾಲೆಡ್ಜ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ನಾಲೆಡ್ಜ್ ಮೂಲಕವಾಗಿ ನಮಗೆ ತೊಂದರೆ ಕೊಡುವಂತ ಪ್ರತಿಯೊಂದು ಯೋಚನೆಗಳನ್ನು ನಾವೇನ್ ಮಾಡ್ಬೋದಂತೆ? ಸೆರೆ ಹಿಡಿದು ಕೆಡವಿ ಹಾಕ್ಬೋದಂತೆ. ನಿಮಗೆ ಕಣ್ಣೀರು ಬರಿಸುವಂತ ಯೋಚನೆನ ನೀವೇನ್ ಮಾಡ್ಬೋದು? ಸೆರೆ ಹಿಡಿ. ನಿಮಗೆ ಅವಮಾನ ಮಾಡುವಂತ ಯೋಚನೆಗಳನ್ನ ನೀವೇನ್ ಮಾಡ್ಬೋದು? ಸೆರೆ ಹಿಡಿಬಹುದು. ನಿಮಗೆ ಹಿಂಸೆ ಪಡಿಸುವಂತ ಯೋಚನೆಗಳನ್ನ ಸೆರೆ ಹಿಡಿಬಹುದು. ಕಳ್ತನ ಮಾಡುವಂತ ಯೋಚನೆಗಳನ್ನ ಸೆರೆ ಹಿಡು. ವ್ಯಭಿಚಾರ ಮಾಡುವಂತ ಯೋಚನೆಗಳನ್ನ ಸೆರಿಬಹುದು. ಮೋಸ ಮಾಡುವಂತ ಯೋಚನೆಗಳನ್ನ ಸೆರೆ ಹಿಡಿಬಹುದು. ನಮ್ಮನ್ನ ಹಾಳು ಮಾಡಕ್ಕೆ ಬರುವಂತ ಪ್ರತಿಯೊಂದು ಯೋಚನೆಗಳು ನಾವೇನ್ ಮಾಡ್ಬೋದು? ಸೆರೆ ಹಿಡಿಬಹುದು. ಅದಕ್ಕೆ ದೇವರು ಕೇಳಿದ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸುವುದು. ಯಾಕಂದ್ರೆ ನಿನಗೆ ಸೆರೆ ಹಿಡಿಯಕ್ ಬರುತ್ತಲ್ವಾ? ಒಬ್ಬ ಜಗಳ ಮಾಡಕ್ ಬರ್ತಾನಲ್ಲ, ಅದೆಲ್ಲ ಇಂಪಾರ್ಟೆಂಟು, ಬರ್ಲಿ. ಬಟ್ ಆ ಜಗಳ ಮಾಡಕ್ ಬಂದವನ್ನ ಸೆರೆ ಹಿಡಿಯೋದು ನನಗೆ ಗೊತ್ತಲ್ವಾ? ಅದು ನನಗೇನು ಹಾನಿ ಮಾಡಲ್ಲ, ಅದು ನನ್ನ ಜಯಿಸಲ್ಲ. ಅದಕ್ಕೆ ಮುಂಚೆ ಅದು ವಾಕ್ಯ ಓದಿದ್ದು ಏನಂತೆ? ಒಬ್ಬರು ನಿಮ್ಗೆ ಕಲ್ಪಿಸಿ, ಕೇಡನ್ನ ಕಲ್ಪಿಸಿ ಏನ್ ಮಾಡ್ತಾನೆ? ಅವನ ನಿಮಗೆ ತಂತ್ರೋಪಾಯಗಳನ್ನು ಮಾಡಿ ನಿಮಗೆ ಹೆಂಗೆ ಕೇಡನ್ನ ಮಾಡ್ಬೇಕಂತ ಅವನು ಯೋಚನೆ ಮಾಡ್ತಾನೆ. ಇವತ್ತು ನಮಗೆ ವಿರುದ್ಧವಾಗಿ ಏನೆಲ್ಲ ಕಲ್ಪನೆ ಮಾಡ್ಕೊಂಡು ಬಂದು ನಮ್ಮ ಕೇಡನ್ನ ಮಾಡ್ಬೇಕನ್ಕೊಂಡು ಬರೋರ್ನ ನೋಡಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅದನ್ನ ಸೆರೆ ಇಡುವಂತ ಶಕ್ತಿನ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಅದನ್ನ ಸೆರೆ ಹಿಡಿಬೇಕಂದ್ರೆ ನಿಮಗೆ ಬೇಕಾಗಿರೋದು ಸೆರೆ ಹೆಂಗ್ ಹಿಡಿಯೋದು ಅಂತ ನಾಲೆಡ್ಜು. ಈ ಕಣ್ಣೀರ್ನ ಹೆಂಗ್ ತಡೆಯೋದು ಅನ್ನೋ ನಾಲೆಡ್ಜ್ ಬೇಕು ನಿಮ್ಗೆ. ಈ ಅವಮಾನವನ್ನ ಹೆಂಗೆ ತಡಿಬೇಕು ಅನ್ನೋ ನಾಲೆಡ್ಜ್ ಬೇಕು ನಿಮ್ಗೆ. ಕೂಗಾಡ್ತಾ ಇದ್ರೆ ಹೆಂಗೆ
ಬಾಯಿ ಮುಚ್ಚಿಸ್ಬೇಕಂತ ನಾಲೆಡ್ಜ್ ಇರ್ಬೇಕು. ಎಗರಾಡ್ತಾ ಇದ್ರೆ ಹೆಂಗೆ ತಣ್ಣಗೆ ಮಾಡ್ಬೇಕಂತ ನಾಲೆಡ್ಜ್ ಇರ್ಬೇಕು. ಓಡಿಸ್ಕೊಳ್ಳೋ ಮುಂಚೆನೆ ಯೋಚನೆ ಮಾಡ್ಬೇಕು, ಓಡಿಸ್ಕೊಳ್ದೇ ಇರಂಗೆ ಹೆಂಗಿರ್ಬೇಕು ಅಂತ. ನಮ್ ಪ್ರಾಬ್ಲಮ್ ಏನಂದ್ರೆ ರೋಗ ಬಂದ್ಮೇಲೆ ರೋಗನ ಹೆಂಗೆ ತೊಲಗಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ರೋಗ ಬರಕ್ ಮುಂಚೆನೆ ರೋಗ ಬರ್ದಿರಂಗೆ ನಮ್ಮನ್ನ ಹೆಂಗೆ ನಾವು ಕಾಪಾಡ್ಕೊಬೇಕು ಅನ್ನೋದು ಯೋಚನೆ ಮಾಡಲ್ಲ ಅಂತೀವಿ. ಬಂದ್ಮೇಲೆ ನೋಡ್ಕೊಳ್ಳೋಣ. ಬಂದ್ಮೇಲೆ ಏನ್ ನೋಡ್ಕೊಳ್ಳೋದು ನೀವು? ಅದು ನಿಮ್ಮ ನೋಡ್ಕೊಳುತ್ತೆ. ಜಾಸ್ತಿ ಸಕ್ಕರೆ ತಿನ್ಬೇಡ. ಬಂದ್ಮೇಲೆ ನೋಡ್ಕೊಳ್ಳೋಣ. ಬಂದ್ಮೇಲೆ ನಿಮ್ಗೆ ಚೆನ್ನಾಗಿ ನೋಡ್ಕೊಂತ ಇರ್ತದೆ. ನಿಮ್ ಮಕ್ಕಳು ನೋಡ್ಕೊಳ್ರಿ, ಸ್ವಲ್ಪ ಹೆಂಗ್ ಎಗರಾಡ್ತಾರೆ, ಹೇಳಿದ ಮಾತು ಕೇಳಲ್ಲ ಅಂತಾನೆ. ಇನ್ನೂ ಮಗು ಅವನು. ಬೆಳೆದ್ಮೇಲೆ ನೋಡ್ಕೊಂತೀನಿ. ಬೆಳೆದ್ಮೇಲೆ ಅವನು ನೋಡ್ಕೊಂತ ನಿಮ್ಮನ್ನ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನೀವೇನ ಬೆಳೆಸ್ತಾ ಇದ್ದೀರಾ, ನಾಳೆ ದಿವಸ ನಿಮ್ಮನ್ನ ಅದೇ ಹಾಳು ಮಾಡೋದು. ಒಬ್ರಲ್ಲಿ ಯಾವ ನಾಲೆಡ್ಜ್ ನಾನು ಬೆಳೆಸ್ತಾ ಇದೀವಿ ನಾವು, ಅವರಲ್ಲಿ ಕೆಟ್ಟ ನಾಲೆಡ್ಜ್ ಬೆಳೀತಾ ಇದೆ ಅಂತ ಗೊತ್ತಾದ ಮೇಲೂ ಆ ನಾಲೆಡ್ಜ್ನ ಸೆರೆ ಹಿಡಿದೇ ಹೋದ್ರೆ ಅದು ನಿಮ್ಮನ್ನ ಹಾಳು ಮಾಡುತ್ತೆ. ನಿಮಗೆ ವಿರುದ್ಧವಾಗಿ ಕಲ್ಪಿಸಿರುವಂತ ಎಲ್ಲ ಆಯುಧಗಳನ್ನು ನೀವು ಸೆರೆ ಹಿಡಿಬೇಕು. ನಿಮಗೆ ವಿರುದ್ಧವಾಗಿ ಕಲ್ಪಿಸಿರುವಂತ ಎಲ್ಲ ಆಲೋಚನೆಗಳನ್ನು ನೀವು ಸೆರೆ ಹಿಡಿಬೇಕು. ಆಮೇಲೆ ಯಾರಾದ್ರೂ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಪ್ರಾರ್ಥನೆ ಮಾಡ್ರಿ, ದೇವ್ರೆ ಇವ್ರು ನನಗೆ ವಿರುದ್ಧವಾಗಿ ಈ ತರ ನನ್ನ ಕಲ್ಪಿಸ್ತಾ ಇದ್ದಾರೆ, ಯೇಸು ನಾಮದಲ್ಲಿ ಸೆರೆ ಹಿಡಿತಾ ಇದ್ದೀನಿ. ಇದು ನನ್ನ ಜಯಿಸಲ್ಲ. ಇವತ್ತಿಂದ ನನ್ನ ಹಾಳು ಮಾಡ್ಬೇಕಂತ ಯೋಚನೆ ಮಾಡ್ತವ್ರೆ, ಅದನ್ನ ಸೆರೆ ಹಿಡಿತಾ ಇದ್ದೀನಿ. ನನ್ನ ಅವಮಾನ ಪಡಿಸ್ಬೇಕಂತ ಯೋಚನೆ ಮಾಡ್ತವ್ರೆ, ಅದನ್ನ ಸೆರೆ ಹಿಡಿತಾ ಇದ್ದೀನಿ. ನನ್ನ ಸಾಲದಲ್ಲಿ ಮುಳುಗಿಸ್ಬೇಕಂತ ಯೋಚನೆ ಮಾಡ್ತವ್ರೆ, ಅದನ್ನ ನಾನು ಸೆರೆ ಹಿಡಿತಾ ಇದ್ದೀನಿ. ನನ್ಗೆ ಹಿಂಸೆ ಕೊಡ್ಬೇಕಂತ ಯೋಚನೆ ಮಾಡ್ತವ್ರೆ, ಆ ಯೋಚನೆಗಳನ್ನ ಯೇಸು ನಾಮದಲ್ಲಿ ಸೆರೆ ಹಿಡಿತಾ ಇದ್ದೀನಿ. ನಾನು ಮೋಸ ಹೋಗ್ಬೇಕು, ನಷ್ಟ ಆಗ್ಬೇಕಂತ ಯೋಚನೆ ಮಾಡ್ತವ್ರೆ, ಅದನ್ನ ಯೇಸು ನಾಮದಲ್ಲಿ ಸೆರೆ ಹಿಡಿತಾ ಇದ್ದೀನಿ. ಇದು ನನ್ನ ಜಯಿಸಲ್ಲ. ಇವತ್ತಿಂದ ಜನರೆಲ್ಲ ಕಲ್ಪನೆ ಮಾಡ್ಕೊಂಡೇ ನಿಮ್ಮನ್ನ ಹಾಳು ಮಾಡ್ಬೇಕಂತ ಬರೋದು. ಆ ಕಲ್ಪನೆಗಳನ್ನೇ ಯೇಸು ನಾಮದಲ್ಲಿ ಸೆರೆ ಹಿಡಿದ್ಬಿಡಲ್ಲ. ಅದು ರಿಯಾಲಿಟಿಯಲ್ಲಿ ಬರ್ದೇ ಇರಂಗೆ ನಾವೇನ್ ಮಾಡ್ಬೇಕು, ಅವ್ರ ಮೈಂಡಲ್ಲೇ ಮುಳುಗಿಸ್ಬಿಡ್ಬೇಕು ನಾವು. ಆಮೇಲೆ ಅವ್ರ ಕಲ್ಪನೆಯಿಂದ ಹೊರಗಡೆನೆ ಬರಬಾರ್ದು. ಅದು ಏನಂದ್ರೆ ಅವ್ರ ಕಲ್ಪನೆಗೆ ಒಂದು ಸರಿಯಾಗಿ ಮಾಡ್ಬೋದು, ಅಲ್ಲೇ ಮುಳುಗಿಸ್ಬಿಡ್ಬೇಕು, ಅವ್ರನ್ನ ಮೈಂಡಲ್ಲೇ ಮುಳುಗಿಸ್ಬಿಡ್ಬೇಕು, ಕನ್ಫ್ಯೂಸ್ ಮಾಡ್ಬಿಡ್ಬೇಕು. ಎಲ್ಲ ಇದ್ದೀರಾ? ಒಬ್ಬರು ನಿಮಗೆ ಕೇಳನ್ನ ಬಯಸ್ಬೇಕಾದ್ರೆ ನಿಮ್ ಬಗ್ಗೆ ಕೆಟ್ಟ ನಾಲೆಡ್ಜ್ನ ತುಂಬಿಸ್ಕೊಂತಾರೆ, ಕೆಟ್ಟದನ್ನ ಕಲ್ಪನೆ ಮಾಡ್ತಾರೆ. ಕೆಟ್ಟದನ್ನ ಕಲ್ಪನೆ ಮಾಡ್ಕೊಂಡಿರೋದನ್ನ ಹೆಂಗೆ ನಿಮಗೆ ಮೇಲೆ ಪ್ರಯೋಗ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಇವತ್ತು ನಾವೇನ್ ಮಾಡ್ಬೇಕು? ಒಳ್ಳೆ ನಾಲೆಡ್ಜ್ನ ಬೆಳೆಸ್ಕೊಬೇಕು. ಆದ್ರೆ ನಮ್ಮ ಆಯುಧ, ಈ ಒಳ್ಳೆ ನಾಲೆಡ್ಜ್ನ ಹೊಂದ್ಕೊಂಡ್ರು ನಮ್ಮ ಆಯುಧ ತುಂಬಾ ಪವರ್ಫುಲ್ ಆಗಿರೋದು. ಲೋಕ ಸಂಬಂಧವಾದವುಗಳಲ್ಲ, ಕೋಟೆ ಕೊತ್ತಲಗಳನ್ನ ಕೆಡವಿ ಹಾಕುವಂತವುಗಳಾಗಿದೆ ನಮ್ಮ ನಾಲೆಡ್ಜ್. ಆತರ ಏನೆಲ್ಲ ಒಬ್ರು ಕೋಟೆ ಎಲ್ಲ ಕಟ್ಕೊಂಡು ಅವ್ರು ಮಾಡೋದು, ಅವರು ನಿಮಗೆ ಏನೆಲ್ಲ ಕೇಡನ್ನ ಕಲ್ಪಿಸ್ಕೊಂಡು ಎಲ್ಲ ಅದಕ್ಕೊಂದು ಕೋಟೆ ಕಟ್ಕೊಂಡು ನಿಮ್ ಬಗ್ಗೆ ಕೆಟ್ಟದೇ ಇಲ್ಲ ಅನ್ನೋ ತರ ನಾಟಕ ಮಾಡ್ಕೊಂಡು ಬಂದ್ರು ಅದನ್ನ ಕೆಡವಿ ಹಾಕಿ ನೋಡಿ ಮೈಂಡಲ್ಲಿ ಏನಿದೆ ಗೊತ್ತಾಗ್ಬಿಡುತ್ತೆ ನಮಗೆ. ಆಮೇಲೆ ಹೆಂಗೆ ನಮ್ಮ ಮುಂದೆ ಕುತ್ಕೊಂಡ್ರು ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನಮಗೆ ಅರ್ಥ ಮಾಡ್ಕೊಂಬೋದು. ಇದು ನಮ್ಮ ಪವರು. ನಿಮಗೆ ವಿರುದ್ಧವಾಗಿ ಯಾವ ಯೋಚನೆ ಕಲ್ಪಿಸ್ಕೊಂಡು ಕೋಟೆ ಕಟ್ಕೊಂಡು ಬಂದ್ರು ಆ ಕೋಟೆ ಕೆಡವೆ ಹಾಕಿ ಅವ್ರೊಳಗಡೆ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಆಮೇಲೆ ಅದು ನಿಮ್ಮ ಆಯುಧ. ಕೆಡವಿ ಹಾಕಿ ಆ ಕೋಟೆ ಒಳಗಡೆ ಇರುವಂತ ಯೋಚನೆನ ಸೆರೆ ಇಟ್ಕೊಂಡು ನಮಗ್ ಬೇಕಾಗಿರೋ ಬಿಡುಗಡೆ ನಾವು ಹೊಂದ್ಕೊಂಬಾರ. ಎಷ್ಟು ಜನ ಬಿಡುಗಡೆ ಹೊಂದ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ಅಲ್ಲ, ಎಷ್ಟು ಜನ ಬಿಡುಗಡೆ ಹೊಂದ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ನಮಗೆ ವಿರುದ್ಧವಾಗಿ ಕಲ್ಪಿಸಿರುವಂತ ಎಲ್ಲ ಆಯುಧಗಳನ್ನ ಜಯಿಸಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ? ಇವತ್ತು ನಿಮಗೆ ಬೇಕಾಗಿರೋದಲ್ಲ ಒಂದೇ ನಾಲೆಡ್ಜ್, ಒಳ್ಳೆದ್ರ ಅರಿವು. ಜನರು ಚಿಕ್ಕ ವಯಸ್ಸಿನಲ್ಲೂ ಬರೀ ಕೆಟ್ಟ ಅರಿವನ್ನ ತುಂಬಿಸ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಇವತ್ತಿಂದ ನಾವು ಒಳ್ಳೆ ಅರಿವನ್ನ ಉಂಟು ಮಾಡಿಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋಣ, ನಮ್ಮ ಸ್ವಭಾವಗಳನ್ನ ಬದಲಾಯಿಸ್ಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲ ಇರೋ ಜಾಗದಲ್ಲೇ ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ